भीम भगवान की बोलो भीम भगवान की डॉक्टर बी आर अंबेडकर ಅವರಿಗೆ डॉक्टर बी आर अंबेडकर ಅವರಿಗೆ भगवान की बोलो भीम भगवान की संविधान शिल्पी यारप्ಪ संविधान शिल्पी यारप्ಪ भीम बाबा ನೋಡಪ್ಪ ಸರ್ಕಾರ ಗಂಡ ಯಾರಪ್ಪ ಭೀಮ್ ಬಾಬಾ ಸರ್ಕಾರ ಗಂಡ ಯಾರಪ್ಪ ಭೀಮ್ ಬಾಬಾ ನೋಡಪ್ಪ बोलो भीम जय बोलो भीम भगवान की जय भीम भगवान की बोलो भीम भगवान की 1 2 3 4 1 2 3 4 जय भीम बोलो जय भीम बोलो जय भीम बोलो जय बोलो अरे हिम्मत से बोलो जय भीम बोलो जोर से बोलो जय भीम बोलो जय भीम बोलो आगे वाले बोलो जय भीम बोलो जय भीम बोलो ನಾವು ಕೊಡ್ತೇವೆ ನಾವು ಹಾಕತ್ತೆ ಅತ್ತಿಗೆ ಪೂರ जय सरकार गंಡ ಯಾರಪ್ಪ ಸರ್ಕಾರ ಗಂಡ ಯಾರಪ್ಪ ಅಂಬೇಡ್ಕರ್ ನೋಡಪ್ಪ जय भीम बोलो बोलो पीछे वाला बोलो जय भीम बोलो जोर से बोलो जय भीम बोलो बोलो जय भीम बोलो पीछे वाला बोलो जय भीम बोलो डॉक्टर बाबा साहब अंबेडकर ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅದು ಸೆಂಟ್ರಲ್ ಕ್ಲಿಯರ್ ಮಾಡೋದು ಮಾಡಕ್ಕೆ ಇದು ಸೆಂಟ್ರಲ್ जय जय भीम बोलो जय भीम बोलो
ಹಾಕ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ बोलो भीमा भगवान की बोलो भीमा भगवान की डॉक्टर बाबा साहब अंबेडकर ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ बोलो भीमा भगवान की बोलो भीमा भगवान की बोलो रे बोलो जय भीम बोलो रे बोलो जय भीम बोलो मैडम और फोटोग्राफर ओ झंडा मेरा बड़ बुंदा मैडम बरे ಚಾಲಾಗಿದ್ದಿಲ್ಲ ಏನೋ ಸರ್ ಬರ್ರಿ ಸ್ವಲ್ಪ ವೈಡ್ ಸರ್ ರೆಡಿ ನೋಡ್ರಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ जय भीम बोलो जय भीम बोलो जय भीम बोलो ಹಲೋ ಹಲೋ ಎಲ್ಲರೂ ಎದ್ದು ನಿಂತರೆ ಈಗಾಗಲೇ ಮಾಲಾರ್ಪಣೆ ಮಾಡಿದಂತಹ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೆ ಜೋರಾಂತರ ಚಪ್ಪಾಳೆಯನ್ನು ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡಲಿಕ್ಕೆ ಎಲ್ಲರೂ ತಮ್ಮ ಚಪ್ಪಾಳೆ ಮೂಲಕ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. Our district committee, our state committee, our Taluka committee has constituted for next year. And now we are arriving.
ಶ್ರೀ ಭೀಮಣ್ಣ ನೋಡ್ತಾರೆ ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು. ಕಮನ್ ಪ್ಲೀಸ್ ಪ್ಲೀಸ್. ರಾಜ್ಯ ಗೌರವಾಧ್ಯಕ್ಷರು ವೇದಿಕೆ ಮೇಲೆ ಬರ್ಬೇಕಾದರೆ ದಯಮಾಡಿ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತ ಮಾಡಿಕೊಳ್ಳೋಣ. ದಯವಿಟ್ಟು ಅತಿಥಿಗಳು ವೇದಿಕೆ ಮೇಲೆ ಬೇಗ ಬರಬೇಕು. ಅದೇ ರೀತಿ ರಾಜೇಶ್ ಕಾಂಬ್ಳೆ ಹೈದರಾಬಾದ್ ರಾಜ್ಯಾಧ್ಯಕ್ಷರು ಭೀಮರಾಜ್ ಸೇನಾ ಸಮಾಜ ಸೇವಕರು ಬಂದಿದ್ದಾರೆ, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಶ್ರೀ ಪುಂಡಲೀಕರಾವ್ ಗಡ್ಡೆ ಹಿರಿಯ ಕಾನೂನು ಸಲಹೆಗಾರರು, ಶ್ರೀ ಪುಂಡಲೀಕರಾವ್ ಗಡ್ಡೆ ಹಿರಿಯ ಕಾನೂನು ಸಲಹೆಗಾರರು, ನಿವೃತ್ತ ಜಿಲ್ಲಾ ವ್ಯವಸ್ಥಾಪಕರು, ಎಸ್ಸಿಪಿ ಮತ್ತು ಟಿಎಸ್ಪಿ ಸಮಾಜ ಕಲ್ಯಾಣ ಇಲಾಖೆ, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮೇಲೆ ಬರಬೇಕು. ಶ್ರೀ ಕೆ.ಎಂ. ಜಾಡೇಜರ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮಾಧಿಕಾರಿಗಳು ಬೀದರ್. ಅದೇ ರೀತಿ ಶ್ರೀ ಶಿವಾನಂದ ಮೇತ್ರೆ ಮಾನ್ಯ ತಹಶೀಲ್ದಾರರು ಹುಮ್ನಾಬಾದ್ ಹಾಗೂ ಶ್ರೀಮತಿ ಸುರೇಖಾ ಜಂಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಇಲಾಖೆ ಬೀದರ್, ಸಮಾಜ ಕಲ್ಯಾಣ ಇಲಾಖೆ ಹುಮ್ನಾಬಾದ್. ಶ್ರೀ ಲಿಂಗರಾಜ್ ಸರ್ ಅವರಿಗೆ ಜವಾಬ್ದಾರಿ ಚಪ್ಪಾಳೆ ತಟ್ಟಬೇಕು. ವೇದಿಕೆ ಮೇಲೆ ಎಲ್ಲರೂ ತಮ್ಮ ಸ್ಥಾನವನ್ನು ಸೇರಿಸಿಕೊಳ್ಳಬೇಕು. ಬೀದರ್ ಜಿಲ್ಲೆಯ ಹಿರಿಯ ಸಮಾಜ ಸೇವಕರು, ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ಶ್ರೀ ವಿಠಲ್ ದಾಸ್ ಕಾರ್ಯ ಸರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಶ್ರೀ ವಿಠಲ್ ದಾಸ್ ಕಾರ್ಯ ಸಮಾಜದ ಹಿತಚಿಂತಕರು, ಸಮಾಜಕ್ಕಾಗಿ ದುಡಿಯೋರು, ಬೀದರ್ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರಾಗಿ ನಿರಂತರವಾಗಿ ಸೇವೆ ಸಲ್ಲಿಸತಕ್ಕಂತಹ ಶ್ರೀ ವಿಠಲ್ ದಾಸ್ ಕಾರ್ಯ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಹಿರಿಯ ಸಾಮಾಜಿಕ ಚಿಂತಕರು, ಈಗಾಗಲೇ ಸಾರ್ವಜನಿಕ ಸೇವೆಯಲ್ಲಿ ಕಾರ್ಯನಿರ್ವಹಿಸಿದರು ಶ್ರೀ ವೈದ್ಯನಾಥ್ ಸೂರ್ಯವಂಶಿ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಶ್ರೀ ವೈದ್ಯನಾಥ್ ಸೂರ್ಯವಂಶಿ ಹಿರಿಯ ಸಮಾಜ ಚಿಂತಕರು, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀಯುತರಿಗೆ ಎಲ್ಲರೂ ಚಪ್ಪಾಳೆ ತಟ್ಟಿ. ಶ್ರೀ ಗೋಡೆ ಹನುಮಂತ್ ಹಿರಿಯ ಆಫೀಸರಲ್ಲಿ ಕೆಲಸ ಮಾಡಿದಂತಹ ಶ್ರೀ ಗೋಡೆ ಹನುಮಂತ್ ಸರ್ ಅವರು ಸಹ ವೇದಿಕೆ ಮೇಲೆ ಅತಿಥಿ ರೂಪದಲ್ಲಿ ಬರಬೇಕಾಗಿ ಅವರನ್ನು ಕೇಳಿಕೊಳ್ಳುತ್ತೇವೆ. ಸಣ್ಣ ನೀರಾವರಿ ಅಧಿಕಾರಿಗಳು ಶ್ರೀ ಸಂಜು ಬಿ ಡಾಕಂಗಿ ಅಭಿಮಾನದ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಎಲ್ಲ ಪರಿವಾರದ ಅಧಿಕಾರಿಗಳಿಗೆ ನೆಲೆಸುತ್ತಾ ಅದೇ ರೀತಿ ಕಾರ್ಯಕ್ರಮದಲ್ಲಿ ಹಾಜರಾದಂತಹ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಬೀದರ್ ಶ್ರೀಮತಿ ಶಾರದಾ ಮೇಡಮ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಶಾರದಾ ಮೇಡಮ್ ಅವರಿಗೆ ಬಹಳ ವರ್ಷದಿಂದ ಜವಾಬ್ದಾರಿ ತಗೊಳ್ಳಿ. ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಬೀದರ್ನಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿದಂತಹ ನಮ್ಮ ಸಮಾಜದ ಅಕಾಡವಂತಹ ಶ್ರೀಮತಿ ಶಾರದಾ ಮೇಡಮ್ ಅವರು ಸಹ ವೇದಿಕೆಯನ್ನು ಹಂಚಿಕೊಳ್ಬೇಕು. ನಂತರದಲ್ಲಿ ಕಾರ್ಯಕ್ರಮದಲ್ಲಿ ಶ್ರೀ ಸುಭಾಷ್ ಹಸ್ನ ಜಿಲ್ಲಾಧಿಕಾರಿಗಳು ಅಂಗವಿಕಲ ಸಮಾಜ ಕಲ್ಯಾಣ ಅಧಿಕಾರಿಗಳು ಅಂಗವಿಕಲ ಸಬಲೀಕರಣ ಬೀದರ್ ಇವರು ಸಹ ವೇದಿಕೆಯನ್ನು ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಬಹುಶಃ ಕೆಲವು ಗೆಸ್ಟ್ಗಳು ಅದು ಸಹ ಹೆಸರನ್ನು ಹೇಳ್ಕೊಡ್ತೀನಿ. ಆದರೆ ಏನಾದರೂ ಸಹ ಗೆಸ್ಟ್ಗಳನ್ನ ಯಾರು ಈಗ ಆಗಲಿದ್ದರೆ ದಯಮಾಡಿ ನಮ್ಮ ಶಿವಕುಮಾರ್ ಅವರಿಗೆ ಹೆಸರಿಸಬೇಕು. ಅದೇ ರೀತಿ ಶ್ರೀ ಶರಣಪ್ಪ ಮುಗಿಸಲು ಹಿರಿಯ ಅಧಿಕಾರಿಗಳು
ಈ ಒಂದು ಬೀದರ್ ಕಾರ್ಯಕ್ರಮಕ್ಕೆ ದಕ್ಷಿಣದಿಂದ ಉತ್ತರಕ್ಕೆ ಅಂದ್ರೆ ಬೆಂಗಳೂರಿನಿಂದ ಬೀದರ್ಗೆ ಮುಖ್ಯ ಭಾಷಣವನ್ನು ಮಾಡಲು ಮತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಲು ಶ್ರೀ ಡಾಕ್ಟರ್ ಜ್ಯೋತಿಷ್ ಕುಮಾರ್ ಪ್ರೊಫೆಸರ್ ಬೆಂಗಳೂರು ಇವರಿಗೆ ಎಲ್ಲಾ ಸಂಘದ ಪದಾಧಿಕಾರಿಗಳ ವತಿಯಿಂದ ಅವರಿಗೆ ಸ್ವಾಗತ ಕೊಟ್ಟರೆ ಜೋರಾದ ಚಪ್ಪಾಳೆಯನ್ನು ಕಟ್ಟಬೇಕು. ಪ್ರೊಫೆಸರ್ ಫ್ರಮ್ ಬೆಂಗಳೂರು who has visited the speaker, Professor Jyotish Kumar. Professor Jyotish Kumar, ಜೋರಾದ ಚಪ್ಪಾಳೆಯನ್ನು ಕಟ್ಟಬೇಕು. ಅದೇ ರೀತಿ ಶ್ರೀ ನಾಗೇಂದ್ರ ಸಿಂಗೋಡೆ ಅವರ ವೇದಿಕೆ ಬರಬೇಕು. ನಾಗೇಂದ್ರ ಸಿಂಗೋಡೆ ಅವರು, ಪ್ರದೀಪ್ ಕುಮಾರ್ ಅವರ ವೇದಿಕೆ ಬರಬೇಕು. ಶ್ರೀ ಚಂದ್ರಿಕಾ ಬಾವಿದೊಡ್ಡಿ ಅವರು ವೇದಿಕೆ ಬರಬೇಕು. ದೀಪಕ್ ರಾಯ್ ಅವರ ವೇದಿಕೆ ಬರಬೇಕು. ಸುರೇಶ್ ಶಿವರಾಮ್ ಅವರ ವೇದಿಕೆ ಬರಬೇಕು. ಸುರೇಶ್ ಶಿವರಾಮ್ ಅವರ ವೇದಿಕೆ ಬರಬೇಕು. ಶ್ರೀ ಬಾಬು ಪಾಸ್ವಾನ್ ಸರ್ ಹಿರಿಯ ದಲಿತ ನಾಯಕರು ದಯಮಾಡಿ ಶ್ರೀ ಬಾಬು ಪಾಸ್ವಾನ್ ವೇದಿಕೆ ಬರಬೇಕು. ಅದೇ ರೀತಿ ಶ್ರೀನಿವಾಸ್ ನೋಡಲ್ ಅಧಿಕಾರಿಗಳು ಜಿಲ್ಲಾ ತಾಲೂಕಾ ಪಂಚಾಯತ್ ಅವರು ಸಹ ವೇದಿಕೆ ಬರಬೇಕು. ಅದೇ ರೀತಿ ಭೀಮಣ್ಣ ಬಾವಿಗಡೆ ತಾಲೂಕಾ ಪದಾಧಿಕಾರಿಗಳು ಸಹ ಶ್ರೀ ಮಾಣಿಕ್ ಪವಾರ್ ಅಧ್ಯಕ್ಷರು ಶಿವಮೊಗ್ಗ ಬೇಗ ಬರಬೇಕು. ಶ್ರೀ ಮಾಣಿಕ್ ಪವಾರ್ ಸಿದ್ಧಾರ್ಥ್ ಬ್ಯಾಗೆ ಅಧ್ಯಕ್ಷರು ಭಾಗಿ ಸಿದ್ಧಾರ್ಥ್ ಬ್ಯಾಗೆ ದಯಮಾಡಿ ವೇದಿಕೆ ಬರಬೇಕು. ಪ್ರೇಮಚಂದ್ರ ಭೋಸ್ಲೆ ದಯಮಾಡಿ ವೇದಿಕೆ ಬರಬೇಕು. ಶ್ರೀ ಪ್ರೇಮ್ ತಾಂಬ್ರೆ ಕಮಲ ದಯಮಾಡಿ ವೇದಿಕೆ ಬರಬೇಕು. ಅದೇ ರೀತಿ ನಂದಾದೀಪ್ ಪವಾರ್ ಶೇಷರ ಗೌಳೆ ಬಲ್ವೀರ್ ಅನಿಲ್ ಶಾಸ್ತ್ರಿ ಬಸವಕಲ್ಯಾಣ ಕಾಶಿನಾಥ್ ಶಂಕಾಪುರೆ ಸಂತೋಷ್ ಇವರು ವೇದಿಕೆ ಬರಬೇಕು. ಶ್ರೀ ಪ್ರದೀಪ್ ನಾಡೇಕರ್ ಸರ್ ಅವರು ಸಮಾಜ ಸದಸ್ಯರು ಬರಬೇಕು. ಶ್ರೀ ಪ್ರದೀಪ್ ನಾಡೇಕರ್ ಅದ್ಭುತ ಕಾರ್ಯಕ್ರಮವನ್ನ ಜಿಲ್ಲಾ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು, ತಾಲೂಕಾ ಪದಾಧಿಕಾರಿಗಳು, ವಿಶೇಷವಾಗಿ ಈ ಮಹಿಳಾ ಮಂಡಲರು ಸುಮಾರು ಒಂದು ತಿಂಗಳಿಂದ ನಿರಂತರವಾಗಿ ನೋಡ್ತಾ ಇದ್ದಾರೆ. ಎಲ್ಲ ಮಹಿಳಾ ಪದಾಧಿಕಾರಿಗಳಿಗೆ, ರಾಜ್ಯ ಪದಾಧಿಕಾರಿಗಳಿಗೆ, ಜಿಲ್ಲಾ ಪದಾಧಿಕಾರಿಗೆ ಸ್ವಲ್ಪ ಜೋರಾದ ಚಪ್ಪಾಳೆ ತಟ್ಟಬೇಕು. ಅವ್ರ ಹೆಸರನ್ನು ತೆಗೆದುಕೊಳ್ತಾ ಇದ್ದೀರಿ. ಶ್ರೀ ಹೇಮಣ್ಣ ಮೋಗರೆ, ಶ್ರೀಮತಿ ಸಂಗಮ ನಾಯಕ್ ಉಪನ್ಯಾಸ, ಶ್ರೀ ಗೌತಮ್ ವೇದಿಕೆ ಬರಬೇಕು. ಶ್ರೀ ಕಿರಣ್ ಕುಮಾರ್ ಅವರು ವೇದಿಕೆ ಬರಬೇಕು. ತಹಶೀಲ್ ಕಾರ್ಯಾಲಯ ಬರುವಂತ ತಹಶೀಲ್ದಾರ್ ಆದಂತಹ ಶ್ರೀ ಕಿರಣ್ ಕುಮಾರ್ ಅವರು ವೇದಿಕೆ ಬರಬೇಕು. ಸುಮನ್ ಸಿಂಗ್ ಮೇಡಮ್, ಧನರಾಜ್ ಮಲ್ಲಿಗೆ, ಪ್ರವೀಣ್ ಗುಪ್ತಾ, ಶ್ರೀಮತಿ ಜಯಶಾಲಿನಿ ಮೇಡಮ್ ಅವರು ಸಹ ವೇದಿಕೆ ಬರಬೇಕು. ಶ್ರೀಮತಿ ಜಯಶಾಲಿನಿ ಈ ಹೆಸರು ತೆಗೆದುಕೊಳ್ಳುವಂತಹ ಪ್ರತಿಯೊಬ್ಬರಿಗೆ ನಿಮ್ಮ ಗಮನವನ್ನು ಚಪ್ಪಾಳೆ ಮೂಲಕ ತಟ್ಟಿ ಕಾರ್ಯಕ್ರಮವನ್ನು ಪ್ರಾರಂಭ ಆಗ್ತದೆ. ಎಲ್ಲರಿಗೆ ವೇದಿಕೆ ಮೇಲೆ ಆಹ್ವಾನ ಮಾಡಲಿಕ್ಕೆ ಸ್ವಲ್ಪ ಕೊರತೆ ಇದೆ. ಅದೇ ರೀತಿ ಲೀಲಾವತಿ ವಾಗ್ಮರೆ ಮೇಡಮ್ ಅವರು ಸಹ ವೇದಿಕೆ ಬರಬೇಕು. ಶ್ರೀಮತಿ ಲೀಲಾವತಿ ವಾಗ್ಮರೆ ಕೆಲಸಗಳ ಅನಾನುಕೂಲತೆ ಸ್ವಲ್ಪ ಆಗಿದೆ. ದಯಮಾಡಿ ಈ ಕಾರ್ಯಕ್ರಮ ನಿಮ್ಮದೇ ಎಂದು ತಿಳಿದು ಹಡಕ್ಕುಗಳಿಗೆ ಅಷ್ಟು ಮಹತ್ವವನ್ನು ಕೊಡದೆ ಕಾರ್ಯಕ್ರಮವನ್ನು ಯಶಸ್ವಿಪೂರ್ಣವಾಗಿ ನಡೆಸಿಕೊಡಲಾಗ್ತಕ್ಕಂಥ ಮಾಧ್ಯಮಗಳಿಗೆ, ರಾಜ್ಯ ಪದಾಧಿಕಾರಿಗಳಿಗೆ, ಜಿಲ್ಲಾ ಪದಾಧಿಕಾರಿಗಳಿಗೆ, ತಾಲೂಕಾ ಪದಾಧಿಕಾರಿಗಳಿಗೆ ಎಲ್ಲರಿಗೆ ಮತ್ತೊಮ್ಮೆ ಹೆಸರು ತೆಗೆದುಕೊಳ್ಳಲಾಗಿದೆ ಧನ್ಯವಾದ ಹೇಳುತ್ತಾ
ವೇದಿಕೆ ಮೇಲೆ ಬಂದಿದ್ದಾರೆ, ಬಹಳಷ್ಟು ಸಮಾಜ ಚಿಂತಕರು ವೇದಿಕೆ ಮೇಲೆ ಬಂದಿದ್ದಾರೆ, ಬಹಳಷ್ಟು ಸಮಾಜನ ಹುಟ್ಟುಬರಿಕೆಯಿಂದ ನೋಡ್ಕೊಳ್ಳೋರು ಬಂದಿದ್ದಾರೆ. ಅವರೆಲ್ಲರಿಗೆ ಎಲ್ಲಾ ಪದಾಧಿಕಾರಿಗಳು ವೇದಿಕೆ ಮೇಲೆ ಎಲ್ಲಾ ಇರ್ತಕ್ಕಂಥ ಗೆಸ್ಟ್ಗಳು ಅವರು ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ದಯಮಾಡಿ ಸಮಾಜ ಬೀದರ್ ಜಿಲ್ಲೆ ಅಭಿಮಾನಿ ಜನರನ್ನ ಜೋರಾದ ಚಪ್ಪಾಳೆಯನ್ನು ತಾವು ಕೊಡಬೇಕು. ಇವರು ಬಂದಂತಹ ಜನಗಳಿಗಾಗಿ ಕ್ಷಮೆಯೊಂದಿಗೆ ಸ್ವಲ್ಪ ಕೆಲವರು ಕೆಲವರು ಲೇಟ್ ಮಾಡಬೇಕಾದಂತ ಎಲ್ಲರಿಗೆ ವೇದಿಕೆಯನ್ನ ಸಿಗದೇ ಇರಬಹುದು. ದಯಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತೀರಾ? ಚಾಲನೆ ಸ್ಟಾರ್ಟ್ ದಿಸ್ ಪ್ರೋಗ್ರಾಮ್. ಸೇ ಯಸ್ ಜೋಯಿಲ್. ಮುಂದೆ ಬಂದು ಎಲ್ಲ ಅತಿಥಿ ಮಂಡಳಿಗಳು ಅವರಿಗೆ ಸಪೋರ್ಟ್ ಕೊಟ್ಟು ಈ ದೀಪವನ್ನ ಹಚ್ಚುವುದರ ಮೂಲಕ ಉದ್ಘಾಟನೆಯನ್ನ ಆಗ್ತದೆ. ದಯಮಾಡಿ ನಿಂತ್ಕೊಂಡಂತ ಬಂದಂತಹ ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಬೀದರ್ ಜಿಲ್ಲೆಯ ಅಭಿಮಾನಿ ತಾಯಂದಿರು ದಕ್ಷಿಣ ಕಂಡೂರು ಕರ್ಕದಕ್ಷಿಣ ಭೂಮಿ ವೈಶಾಲಿ ನಗರ ಕಂಡೂರು ಹಾಗೂ ವಿಷ್ಣು ಸಂಘದ ವತಿಯಿಂದ ಅವರಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಎಲ್ಲ ಸಂಘದ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ತಾಲೀಮಾ ಪದಾಧಿಕಾರಿಗಳು, ವೇದಿಕೆಯಂತಹ ಎಲ್ಲ ಸನ್ಮಾನಿತರು, ಸಂಘದ ಅಭಿಮಾನಿ ಸದಸ್ಯರು ಅವರನ್ನ ಪೂಜೆಯನ್ನ ಮಾಡುವುದರ ಮೂಲಕ ಶ್ರೀ ಅಮೃತರಾವ್ ಪಡಿಸಲೆಯವರು ಅವರಿಗೆ ಇವರು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀಮತಿ ಸುಮನ್ಬಾಯಿ ರಾಜ್ಯೋಪಾಧ್ಯಕ್ಷರು ಸಹ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀ ಸಹಾಯಕ ಸಮಾಜ ಕಲ್ಯಾಣ ಇಲಾಖೆ ಇವರು ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಭಿಮಾನದ ಕುಂಕುಮವನ್ನು ಹಚ್ಚುವ ಮೂಲಕ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ವೇದಿಕೆ ಮೇಲೆ ಎಲ್ಲ ಸನ್ಮಾನಿತರು ಅತ್ಯಂತ ಅಭಿಮಾನದಿಂದ ಶ್ರೀ ವಿಠಲದಾಸ್ ಪಾಟೀಲ್ ಬೆಳಗನ್ನ ದೀಪವನ್ನ ಹಚ್ಚುವುದರ ಮೂಲಕ ದಯಮಾಡಿ दीप की उजाला इधर हो रहा है। यहाँ के मंत्री जी जो आज के गेस्ट हैं, उन्होंने हमारे समाज सेवक श्री अनिल बिरदार सर भी उसको साथ दे रहे हैं। श्री आसमान सर, श्री बिरदार सर, श्री हनुमान सर, ಅಧ್ಯಕ್ಷರಾದಂತಹ ಶ್ರೀ ಮೊಳಕಾಯರು, ಲಿಂಗರಾಜ ಸರ್ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ದೀಪವನ್ನು ಕೆಳವಂತರ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ಕೊಡ್ತಾ ಇದ್ದಾರೆ. ಅತ್ಯಂತ ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ಕಟ್ಟಬೇಕು. फोटो सर वाले सर फोटो सर
ಸಂವಿಧಾನ ಪೀಠಿಕೆಗೆ ಗೌರವವನ್ನು ಕೊಡೋಣ ಮತ್ತು ಸಂವಿಧಾನ ಪೀಠಿಕೆಯನ್ನು ಪ್ರತಿಯೊಬ್ಬರ ಬಾಯಿಯಿಂದ ನಾವು ಅನ್ನೋಣ. ಈ ಸಂವಿಧಾನದ ಪೀಠಿಕೆಯನ್ನ ಓದುವುದರ ಮೂಲಕ, ಹಾಡುವುದರ ಮೂಲಕ, ನರ್ತನ ಮಾಡುವಂತಹ ಎಲ್ಲ ಪದಾಧಿಕಾರಿಗಳಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಇದು ಪ್ರಯೋಗವನ್ನು ಮಾಡಿದ್ದಾರೆ. ಪ್ರಯೋಗ ಸ್ವಲ್ಪ ಕ್ಷಣ ಮಾತ್ರಕ್ಕೆ ಯಶಸ್ವಿ ಆಗದಿದ್ದರೂ ಸಹ ಪ್ರಾರಂಭ ಚೆನ್ನಾಗಿದೆ ಅಂತಕ್ಕಂಥ ಮಾಧ್ಯಮದೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭವಾಗುತ್ತದೆ. ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಸ್ವಾಗತವನ್ನ ಕೋರಲು ನಮ್ಮ ಸಂಸ್ಥಾಪಕರು, ರಾಜ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಾಮಾಜಿಕ ಪರಿವರ್ತನೆ ಸಂಘ ಕೇಂದ್ರ ಕಚೇರಿ ಬೀದರ್ದ ಅಧ್ಯಕ್ಷರು ಆದಂತಹ ಮತ್ತು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂತಹ ಡಾಕ್ಟರ್ ಅಮೃತ್ ಎಸ್ ಮುಳುಗರೆ ಸರ್ ಅವರು ಬಂದು ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಅತಿಥಿಗಳಿಗೆ ಸ್ವಾಗತವನ್ನ ಕೋರಬೇಕಾಗಿ ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ರಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಕೃತಜ್ಞತೆ ತಿಳಿಸುತ್ತಾ, ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜನವಾಗಿ ಬೆಳಗಲಿ ಈ ಪುಣ್ಯ ಪ್ರದೀಪ. ಪ್ರಕೃತಿಯ ಪುಷ್ಪ ತಮಗೆಲ್ಲ ಸ್ವಾಗತ, ಪ್ರಕೃತಿಯ ಪುಷ್ಪ ತಮಗೆಲ್ಲ ಸ್ವಾಗತ. ಆತ್ಮೀಯ ಅತಿಥಿ ಮಹೋದರಿಗೆ, ಅಂದದ
ಚಂದದ ಪುಷ್ಪದ ನೀಡೋಣ, ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸ್ಮರಿಸೋಣ ಎಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಬಂದೆ ಸಂಘ ರಕ್ಷಿತ ಆಂಧ್ರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆ ಪರವಾಗಿ ಹಾರ್ದಿಕ ಸ್ವಾಗತ ತಿಳಿಸಿದೆ. ಹಾಗೂ ಅದೇ ರೀತಿಯಾದಂತ ಹಾಗೂ ಈ ಸಂಘಕ್ಕೆ ಸತತವಾಗಿ ಕೊಡುವಂತ ಕಂಟಿನ್ಯೂ 4 ವರ್ಷ ಆಯಿತು ನಮ್ಮ ಜೊತೆ ಅಗಲಿಯರು ಪ್ರತಿಯೊಂದು ಎಲ್ಲರಲ್ಲಿ ಭಾಗವಹಿಸಿದಂತ ನಮ್ಮ ಲಿಂಗರಾಜ ಅರಸು ಅವರಿಗೆ ಕೂಡ ನಮ್ಮ ಪರವಾಗಿ ವೇದಿಕೆ ಪರವಾಗಿ ಸ್ವಾಗತ ಬಯಸುತ್ತೇನೆ. ಮತ್ತೊಂದು ನಮ್ಮಲ್ಲಿ ಮನವಿ, ಸಮಯ ಬಹಳ ಆಗಿದೆ ಅಂತ ಕಾರಣಕ್ಕಾಗಿ ಸರ್ವರಿಗೆ ಒಂದೇ ಸಮಾನವಾಗಿ ಕಿತ್ತುಕೊಂಡಿದ್ದಾರೆ. ಹಾಗೆ ಮತ್ತೊಮ್ಮೆ ಅವರ ವೇದಿಕೆ ಅನುಮತಿ ತೆಗೆದುಕೊಂಡು ಹಾಗೂ ತಮಿಳರಾಗಿ ಈ ವೇದಿಕೆಯಲ್ಲಿ ಆಗಮಿಸಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಯಕ್ರಮ 35ನೇ ಅಂಗವಾಗಿ ಸರ್ವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಅದೇ ಈ ಕಾರ್ಯಕ್ರಮ ಆಗಮಿಸಿದಂತ ನಮ್ಮ ಎಲ್ಲ ಬಂಧು ಮಿತ್ರರಿಗೂ ವಿದ್ಯಾರ್ಥಿನಿಯರಿಗೂ ಅವರಿಗೂ ಕೂಡ ವೇದಿಕೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಬಯಸಿದೆ ಅಂತ ಹೇಳುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ತೆಗೆದುಕೊಂಡಾಗ ಎಲ್ಲರನ್ನು ಒಂದೇ ಲೈನ್ನಲ್ಲಿ ಸ್ವಾಗತವನ್ನು ಬಯಸಿದ್ದಾರೆ. ಸಮಯದ ಅಭಾವ ತೆಗೆದುಕೊಂಡು ಈಗ ನೇರವಾಗಿ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲರಿಗೆ ಅತ್ಯಂತ ಗೌರವದಿಂದ ಸನ್ಮಾನವನ್ನಾಗ್ತದೆ. ಸನ್ಮಾನವನ್ನ ಒಂದೇ ಕ್ಷಣದಲ್ಲಿ ಮಾಡಬೇಕಂತಕ್ಕಂಥದ್ದನ್ನು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ದಯಮಾಡಿ ಸಂಘಟಕರು ಶಾಲ್ಗಳನ್ನು ಕಳಿಸ್ಬೇಕು, ಹೂಮಾಲೆಯನ್ನು ಕಳಿಸ್ಬೇಕು ಫಾಸ್ಟ್ ಆಗಿ. ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯದ ಸಂಘ ಮತ್ತು ಗೌರವಾಧ್ಯಕ್ಷರು ಸಹ ಅವರ ಹಬ್ಬವಾದಂತ ಅವರು ಸಹ ಸನ್ಮಾನ ಮಾಡಬೇಕು. ಶ್ರೀ ಭೀಮಣ್ಣ ಮೋಳ್ಗೆರೆ ರಾಜ್ಯ ಗೌರವಾಧ್ಯಕ್ಷರಿಗೆ ಸನ್ಮಾನವನ್ನ ನೀಡಬೇಕು. ಅದೇ ರೀತಿ ಶ್ರೀ ಲಿಂಗರಾಜ್ ಅರಸು ಅವರಿಗೂ ಸಹ ವೇದಿಕೆ ಮೇಲೆ ಸನ್ಮಾನ ಆಗ್ತದೆ. ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಇವರಿಗೆ ಭೀಮಣ್ಣ ಮೊಳಗೆರೆ ಹಾಗೂ ಅಮೃತ್ ಎಸ್ ಮೊಳಗೆರೆ ಅವರು ಸನ್ಮಾನ ಮಾಡ್ತಾ ಇದ್ದಾರೆ. ಅತ್ಯಂತ ಅಭಿಮಾನ. ಅದೇ ರೀತಿ ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದಂತಹ ಸಮಾಜದ ಹಿತಚಿಂತಕರಾದಂತಹ ಶ್ರೀ ವಿಠ್ಠಲದಾಸ್ ಪ್ಯಾಗೆ ಅವರಿಗೂ ಸಹ ಈ ಒಂದು ಗೌರವವನ್ನು ಸಲ್ಲಿಸಬೇಕು. ಎಲ್ಲ ಕಿರಣ್ ಕುಮಾರ್ ಬಂದು ಗೌರವವನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತೇನೆ. ಶ್ರೀ ವಿಠ್ಠಲದಾಸ್ ಪ್ಯಾಗೆ ಅವರಿಗೆ ಅದೇ ರೀತಿ ಹಿರಿಯ ಸಾಮಾಜಿಕ ಚಿಂತಕರು ಆದಂತಹ ಶ್ರೀ ವೈಜಿನಾಥ್ ಶಿವರಾಮಶಿವರಿಗೂ ಸಹ ಸಂಘದ ಜಿಲ್ಲಾ ಸಂಘದ ರಾಜ್ಯ ಸಂಘದ ಸದಸ್ಯರುಗಳು ಸನ್ಮಾನ ಮಾಡಬೇಕಾಗಿ ಹೇಳ್ಕೊಳ್ತೇನೆ. ಶ್ರೀ ವೈಜಿನಾಥ್ ಶಿವರಾಮಶಿ ಅವರಿಗೆ ಸಂಘದ ಗೌರವದ ಅಧ್ಯಕ್ಷರಾದಂತಹ ಶ್ರೀ ಭೀಮಣ್ಣ ಮೊಳಗೆರೆ ಅವರು ಒಂದು ಸ್ವಾಗತ ಮಾಡ್ತಾ ಇದ್ದಾರೆ. ದಯಮಾಡಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಹಿರಿಯರನ್ನ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿದ್ದಂತಹ ಈ ಒಂದು ರಾಜ್ಯ ಘಟಕದ ಉಪಾಧ್ಯಕ್ಷರಾದ ಶ್ರೀಮತಿ ಸುಮನ್ ಬಾಯಿ ಸಿಂಧೆ ಅವರಿಗೂ ಸಹ ಮಹಿಳಾ ವರ್ಗದಿಂದ ಮಹಿಳಾ ಪದಾಧಿಕಾರಿಗಳಿಂದ ಅವರಿಗೆ ಸನ್ಮಾನವನ್ನ ದೊರೆಯುತ್ತದೆ. ದಯಮಾಡಿ ಮಹಿಳಾ ಪದಾಧಿಕಾರಿಗಳು ಬಂದು ಶ್ರೀಮತಿ ಸುಮನ್ ಬಾಯಿ ಸಿಂಧೆ ಮೇಡಮ್ ಅವರಿಗೆ ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಮತಿ ಸುಮನ್ ಬಾಯಿ ಸಿಂಧೆ ಅವರಿಗೆ ಮಹಿಳಾ ಘಟಕದ ವತಿಯಿಂದ ರಾಜ್ಯ ಪದಾಧಿಕಾರಿಗಳನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತರಾದ ಶ್ರೀ ಹನುಮಂತ್ ಗೋಡೆ ಡಿಡಿಪಿಐನಲ್ಲಿ ಕಾರ್ಯನಿರ್ವಹಿಸಿದಂತಹ ಸಿಎಆರ್ ಕಾರ್ಯನಿರ್ವಹಿಸಿದಂತಹ ಶ್ರೀ ಗೋರೆ ಹನುಮಂತ್ ಅವರಿಗೆ ಶಿವಕುಮಾರ್ ಸರ್ ಅವರು ಬಂದು ಸನ್ಮಾನ ಮಾಡುವ ಕೇಳ್ಕೊಳ್ತೀನಿ. ಶ್ರೀ ಶಿವಕುಮಾರ್ ಸರ್ ನಿಂತು ಬರಬೇಕು. ಶಾಲನ್ನ ವಂದಿಸುವುದರ ಮೂಲಕ ಹಾರವನ್ನ ಹಾಕೋದ್ರ ಮೂಲಕ ಅವರಿಗೆ ಸನ್ಮಾನ ಕೊಡಬೇಕು. ಶ್ರೀ ಗೋರೆ ಹನುಮಂತ್ ಸರ್ ಅವರಿಗೆ ಅದೇ ರೀತಿ ಕಾರ್ಯಕ್ರಮದಲ್ಲಿ
ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಂತಹ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಶ್ರೀ ಬಾಬುರಾವ್ ಪಾಸ್ವಾನ್ ಸರ್ ಅವರಿಗೂ ಸಹ ವೇದಿಕೆ ಮೂಲಕ ಸನ್ಮಾನ ಆಗ್ತದೆ. ಕಿರಣ್ ಕುಮಾರ್ ಅವರು ಸನ್ಮಾನ ಮಾಡಬೇಕು ಕೇಳ್ಕೊಳ್ತೀನಿ. ಅದೇ ರೀತಿ ಶ್ರೀ ಅನಿಲ್ ಕುಮಾರ್ ಪಾಸ್ವಾನ್ ಸರ್ ಅವರಿಗೂ ಸಹ ನಮ್ಮ ಪದಾಧಿಕಾರಿಗಳು ಸಂಘಟನೆಗಳಿಗೆ ವಿಶೇಷವಾದ ಮಾಹಿತಿ ಹಿಂದೆ ಅಂತಕ್ಕಂಥ ಎಲ್ಲರಿಗೆ ಏಕ ಮಾತ್ರದಲ್ಲಿ ಸನ್ಮಾನ ಮಾಡಬೇಕು. ಅಲ್ಲಿ ಹಿಂದೆ ಒಂದೇ ಸಲ ಸಂಘಟನೆಗಳಿಗೆ ಜಿಲ್ಲಾ ಸಂಘಟನೆಗಳಿಗೆ ಮತ್ತು ತಾಲೂಕಾ ಸಂಘಟನೆಗಳಿಗೆ ಹಿಂದೆ ಅಂತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನ ಏಕ ಮಾತ್ರದಲ್ಲಿ ಡಾಕ್ಟರ್ ಶರಣಪ್ಪ ಮುಡುಗರಿಯವರು ಸಹ ಸನ್ಮಾನ ಮಾಡಬೇಕು. ಶ್ರೀ ಸೂರ್ಯಕಾಂತ್ ಸರ್ ಅವರಿಗೂ ಶ್ರೀ ವೈದ್ಯಾಧಿಕಾರಿಗಳಾದ ಸೂರ್ಯಕಾಂತ್ ಸರ್ ಅವರಿಗೂ ಸಹ ಸನ್ಮಾನ ಮಾಡಬೇಕು. ಹಿಂದೆ ವೇದಿಕೆಯ ಮೇಲೆ ಇರ್ತಕ್ಕಂತಹ ಎಲ್ಲರಿಗೂ ಅಂದ್ರೆ ಡಾಕ್ಟರ್ ಶರಣಪ್ಪ ಮುಡುಬಿ, ಶ್ರೀ ಡಾಕ್ಟರ್ ಸೂರ್ಯಕಾಂತ್ ಸರ್ ವೈದ್ಯಾಧಿಕಾರಿಗಳು, ಶ್ರೀ ಸುಭಾಷ್ ರತ್ನ, ಶ್ರೀಮತಿ ಶಾರದಾ ಮೇಡಮ್ ಅವರು, ಶ್ರೀ ಬಾಬುರಾವ್ ಪಾಸ್ವಾನ್ ಅವರು, ಪ್ರದೀಪ್ ನಾಟೇಕರ್ ಅವರು, ಹಿಪ್ಪಳಗಾಂವ್ಕರ್ ಅವರು, ಪ್ರದೀಪ್ ಅವರು, ನಾಗೇಂದ್ರ ಶಿಂಗೋಡ ಅವರಿಗೆ, ಅಂತಪ್ಪ ಗುಬ್ಬಿ ಅವರಿಗೆ ಏಕಕಾಲದಲ್ಲಿ ಸನ್ಮಾನವನ್ನ ಪದಾಧಿಕಾರಿಗಳು ಸ್ವಲ್ಪ ಫಾಸ್ಟ್ ಕೆಲಸ ಮಾಡಬೇಕು. अति सुंदर क्षण में हम आकर यहाँ रुक गए हैं, जहाँ की स्टेज पर महान जो समाज चिंतक है उन लोगों को सम्मान करने का अवकाश इस नवक संघ को मिला हुआ है। हम बहुत खुशनसीब है। आज सभी लीडर के सामाजिक परिवर्तन लाने में अपना हाथ बांटने वाले आज के इस कार्यक्रम में आह्वानित सभी को संघ की ओर से आपको सम्मान किया जा रहा है। सभी संगठनकारों को विशेष रिक्वेस्ट है, कृपया थोड़ा गार्लैंड और फूलों के साथ उनका सम्मान करें। हमें लगता है कि हमारे लीडर जिले के इतने महिला वर्ग यहाँ पे आए हुए हैं, इनके लिए भी थोड़ा जोरदार तालियां दीजिए, क्योंकि हर कार्यक्रम में हम मेल लोगों को देते हैं, फीमेल लोगों को कम देते हैं। आज हमारे महिला, हमारे बहन लोग, हमारे माताएं लोग इतने प्रमाण में हैं, उनके लिए जोरदार तालियां। और विशेषकर हमारे युवक विद्यार्थी जो इस साल में एसएलसी और पीयूसी में बहुत मार्क्स लेकर पास हुए, उनको सम्मान रखा गया है। थोड़ी ही देर में उनका सम्मान कार्यक्रम होगा। उसके बाद हमारे लीडर के विभिन्न क्षेत्र में समाज ನಮ್ಮ ನಿಮ್ಮರ ಅಣ್ಣರ ಸ್ಥಾನದಲ್ಲಿದ್ದಂತಹ ಸರ್ಕಾರಿ ನೌಕರನಾಗಿ ಸಾಮಾಜಿಕ ಕೆಲಸವನ್ನು ನಿರಂತರವಾಗಿ ಮಾಡತಕ್ಕಂತಹ ಡಾಕ್ಟರ್ ಅಮೃತ್ ಎಸ್ ಮೋಗೆರೆ ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಾಮಾಜಿಕ ಪರಿವರ್ತನೆಯ ಸಂಘ ಕರ್ನಾಟಕ ರಾಜ್ಯ, ಇವರಿಗೆ ಎಲ್ಲರ ಪದಾಧಿಕಾರಿಗಳಿಂದ ಸನ್ಮಾನವನ್ನ ಮಾಡ್ತಿದ್ದಾರೆ. ಅತ್ಯಂತ ಗೌರವಪೂರ್ಣವಾದ ಸನ್ಮಾನ ಇದೆ. ಸ್ವಲ್ಪ ಜೋರಾದ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಅವರಿಗೆ ಸನ್ಮಾನ. ಈ ಸಂಘವನ್ನ ಸ್ಥಾಪಿಸುವುದು ಸಣ್ಣ ಕೆಲಸ ಅಲ್ಲ.
ದಿನದಲ್ಲಿ ಸುಮಾರು 9-10 ಗಂಟೆ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಮನೆ ಮನೆಗೆ ಹೋಗಿ ರಾಜ್ಯಾಧ್ಯಕ್ಷರ ಅವರಿಗೆ, ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ SC/ST ಸಾಮಾಜಿಕ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಸಾಮಾಜಿಕ ನೌಕರ ಸಂಘಕ್ಕೆ ಥ್ಯಾಂಕ್ ಯು ಆನ್ ಬಿಹಾಫ್ ಆಫ್ ಆಲ್ ದಿ ಸ್ಟೇಟ್ ಟೀಮ್, ಡಿಸ್ಟ್ರಿಕ್ಟ್ ಟೀಮ್ ಅಂಡ್ ತಾಲೂಕಾ ಟೀಮ್. ದಯಮಾಡಿ ತಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರಿಗೆ ಗೌರವವನ್ನು ಸೂಚಿಸೋಣ. ಶ್ರೀ ಶಿವಕುಮಾರ್ ಸರ್ ಅವರು ಬಂದು ಶಿವಕುಮಾರ್ ಬಂದೆ ಸರ್ ಅವರು ನಡೆಸ್ಕೊಡ್ಬೇಕು ಕೇಳ್ಕೊಡ್ತಾರೆ. ಶ್ರೀ ಶಿವಕುಮಾರ್ ಬಂದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಣಗಳಿಗೆ ವಂದಿಸುತ್ತಾ, ಬುದ್ಧ ಗುರುಗಳು ಆಗಿರತಕ್ಕಂಥ ಸಂಗಾರಾಮ್ ಸಿಂಗ್ ಪಂಚಾಯತ್ ಅವರಿಗೆ ಪಾದ ಚರಣಗಳಿಗೆ ವಂದಿಸುತ್ತಾ, ಹಾಗೂ ಇನ್ನು ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಮುಖ್ಯ ಅತಿಥಿಗಳು, ಅತಿಥಿಗಳಿಗೆ ನಾವು ಧನ್ಯವಾದ ಸಲ್ಲಿಸುತ್ತಾ, ಈ ನಮ್ಮ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ 84 ಇಲಾಖೆಯ ಸಿಬ್ಬಂದಿಗಳು ಈ ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ನಾನು ಈ ಪ್ರಾಸ್ತಾವಿಕ ನುಡಿಯನ್ನು ಹೇಳುತ್ತೇನೆ. ಈ ಒಂದು ಸಂಘ ಸುಮಾರು 4 ವರ್ಷದಿಂದ ನಡೀತಾ ಇದೆ. ಈ ಸಂಘವನ್ನ ನಾವು ಸುಮಾರು 3 ವರ್ಷಗಳ ಕಾಲ ಯಾವುದೇ ರಕ್ಷಣೆ ಇಲ್ಲದೆ ನಾವು ಪ್ರತಿಯೊಂದು ಇಲಾಖೆಗೆ ಹೋಗಿ ಪ್ರತಿಯೊಂದು ಹೋಗಿ ನೌಕರರ ಸಮಸ್ಯೆಗಳನ್ನು ನಾವು ಕೇಳ್ತಾ ಇದ್ದೀವಿ. ಅವರ ಸಮಸ್ಯೆಗಳೇನು, ಅವರ ಚಿಂತನೆಗಳು, ನಮ್ಮ ಸವಾಲುಗಳಂತಕ್ಕಂಥ ಮಾಡ್ತಾ ಇವತ್ತು ಅಮೃತ್ ಎಸ್ ಮೊಳಗೆರೆ ಅವರು ಇವತ್ತು ಒಬ್ಬರೇ ಈ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಹಗಲು ರಾತ್ರಿ ಚಿಂತನೆ, ಈ ಸಮಾಜದ ಬಗ್ಗೆ, ಈ ನೌಕರರ ಬಗ್ಗೆ ಬಹಳ ಅಪಾರವಾದ ಕಳಕಳಿ ಅವರಿಗೆ. ಹಗಲು ರಾತ್ರಿ ಫೋನ್ ಮಾಡ್ತಾರೆ, 1 ತಾಸು 2 ತಾಸು ಫೋನ್ ಮಾತಾಡ್ತಾರೆ ಅವರು. ಈ ಸಮಯ ಹ್ಯಾಂಗ್ ಮಾಡೋಣ, ನೌಕರ ಸಮಸ್ಯೆ ಹ್ಯಾಂಗ್ ಪರಿಹರಿಸೋಣ ಅಂತ. ನೌಕರ ಸಮಸ್ಯೆಗಳು ತುಂಬಾ ವೇಸ. ನಾವು ಪ್ರತಿನಿಧಿ ಇಲಾಖೆ ಹೋಗಿದ್ದೀವಿ. ಯಾಕ ಸರ್ಕಾರಿ ನೌಕರ ಸಮಸ್ಯೆಗಿಂತ ಇವತ್ತು ಅರೆ ಸರ್ಕಾರಿ ಅಂತಲ್ಲ, ಅರೆ ಸರ್ಕಾರಿ ಅಂದ್ರೆ ಹೊರೆ ಗುತ್ತಿಗೆ ಮತ್ತು ಒಳ ಗುತ್ತಿಗೆ ಅಂತ ನೌಕರ ಸಮಸ್ಯೆಗಳು ತುಂಬಾ ಇವೆ. ಅದಕ್ಕೋಸ್ಕರವಾಗಿ ಅವರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಯಾಕೆಂದ್ರೆ ಯಾವುದೇ ಒಂದು ಸಿಬ್ಬಂದಿಗೆ ಸಮಸ್ಯೆ ಉಂಟಾದಾಗ, ಅವರಿಗೆ ಯಾವುದೇ ಅನಾವಶ್ಯಕವಾಗಿ ಟಾರ್ಚರ್ ಮಾಡ್ತಿದ್ದಾಗ, ದಬ್ಬಳಿಕೆ ಮಾಡ್ತಿದ್ದಾಗ, ಅವರಿಗೆ ಡ್ಯೂಟಿಯಿಂದ ತೆಗೆದಾಗ ಇವತ್ತು ಅವ್ರು ಯಾರು ಅವರಿಗೆ ಕೇಳೋದಿಲ್ಲ. ಇವತ್ತು ಅವರು ಸ್ವಇಚ್ಛೆಯಿಂದ ಯಾವುದೋ ಲೀಡರ್ ಹತ್ರ, ಯಾವುದೋ ರಾಜಕಾರಣಿ ಹತ್ರ ಹೋಗಿ ಅವರ ಸಮಸ್ಯೆಯನ್ನು ಸ್ವರ ಮಾಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಯಾವ ನೌಕರ ಸಂಘ ಕೂಡ, ಯಾವ ಸಂಘಟನೆ ಕೂಡ ಅವರಿಗೆ ಬೆಂಬಲ ನಿಲ್ತಾ ಇಲ್ಲ. ಆ ಒಂದಕ್ಕೋಸ್ಕರವಾಗಿ ಈ ಸಂಘಟನೆ ಸ್ಥಾಪನೆ ಆಗಿದೆ. ಸುಮಾರು 4 ವರ್ಷಗಳಿಂದ ಈ ಸತತವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಸಂಘವನ್ನ ಕಳೆದ ವರ್ಷ ಸ್ಥಾಪನೆ ಮಾಡಿದ್ದೀವಿ. ಉದ್ಘಾಟನೆಯಾಗಿ ವಿಠಲ ಪ್ಯಾಕೇಜ್ ಅವರು ಈ ಸಂಘದ ಉದ್ಘಾಟನೆ ಆಗಿದ್ರು. ಅವರ ಒಂದು ಈ ಒಂದು ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಎಲ್ಲಾ ತಾಲೂಕು ಪದಾಧಿಕಾರಿಗಳು ಕೂಡ ಈ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾ ಹೇಳೋದು ಮಟ್ಟಿಗೆ ಅಂದ್ರೆ ಈ ಸಂಘ ಇವರು ಬೆಳಿಬೇಕಾದ್ರೆ, ನೌಕರ ಸಮಸ್ಯೆ ಮಾಡಬೇಕಾದ್ರೆ ಇವತ್ತು ಎಲ್ಲ ಇವತ್ತು ನಮ್ಮ ಜಿಲ್ಲೆಯಲ್ಲಿ 84 ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ. ಇವತ್ತು ಅಧಿಕಾರಿಗಳು ಕೆಲವರು ಮಾತ್ರ ಬಂದಿದ್ದಾರೆ, ಇನ್ನು ಯಾರು ಬಂದಿಲ್ಲ. ಯಾಕೆಂದ್ರೆ ಸರ್ಕಾರಿ ನೌಕರರು ಒಳ್ಳೆ ಸಂಬಳ, ಒಳ್ಳೆ ಸ್ಯಾಲರಿ, ಒಳ್ಳೆ ಬೈಕು, ಒಳ್ಳೆ ರಚನೆ, ಒಳ್ಳೆ ಆರಾಮ್ ಜೀವನ. ಅವ್ರಿಗೆ ಯಾಕೆ ಸಂಘ, ಅವ್ರಿಗೆ ಯಾಕೆ ಸಮಸ್ಯೆ? ತನ್ನ ಸಂಸಾರ, ತನ್ನ ಮಕ್ಕಳು ಅವ್ರು ಚೆನ್ನಾಗಿದ್ರು ಸಾಕು, ಬೇರೆ ಯಾರ ಚಿಂತೆ ಇಲ್ಲ. ಅವ್ರ ತಮ್ಮ ಬಡ ಇದ್ದಾನೆ, ಅವ್ರ ಅಕ್ಕ ತಂಗಿರು ಬಡ ಇದ್ದಾರೆ, ಅವರು ಇವರ ಕುಟುಂಬವನ್ನ ದೊಡ್ಡಪ್ಪ ಸಣ್ಣಪ್ಪವರು ಬಡ ಇದ್ದಾರೆ. ಅವ್ರಿಗೆ ಯಾವುದೇ ಚಿಂತೆ ಅವ್ರಿಗೆ ಇಲ್ಲ. ಅವ್ರ ಕುಟುಂಬನೇ ಒಂದು ಒಳ್ಳೆ ರೀತಿ ನೋಡ್ಕೊತಾ ಇದೆ. ಇವತ್ತು ಎಷ್ಟು ಅಂದ್ರೆ ಇವತ್ತು ನಾವು ಸಲಹೆ ಮಾಡಿದಾಗ 70 ಅಧಿಕಾರಿಗಳನ್ನ ಇವತ್ತು 60-70 ಅಧಿಕಾರಿಗಳನ್ನ ನಾವು ಕಾರಣದಲ್ಲಿ ಮಾಡಿದ್ದೀವಿ. ಇವತ್ತು ಅಧಿಕಾರಿಗಳು ಕೆಲವರು ಮಾತ್ರ ಬಂದಿದ್ದಾರೆ, ಬರಲಿಲ್ಲ. ಇದಕ್ಕೆ ಕಾರಣ ಗೊತ್ತಾ? ಅವ್ರಿಗೆ ಸಮಾಜ ಕಳಕಳಿ ಇಲ್ಲ. ಅದಕ್ಕೋಸ್ಕರವಾಗಿ ನಾವು SC/ST ನೌಕರರ ಸಂಘದ ಪದಾಧಿಕಾರಿಗಳು
ಬಂದಂತ ಎಲ್ಲ ಅಧಿಕಾರಿಗಳು ಈ ಸಂಘ ಈ ಒಂದು ಸಂಘ ಮುಖಾಂತರವಾಗಿ ನಾವು ಸಾಮಾಜಿಕ ಪ್ರವರ್ತನೆ ಕೂಡ ಮಾಡಬೇಕಾಗಿದೆ. ಇವತ್ತು ಕಾರ್ಯಕ್ರಮ ಉದ್ದೇಶ ಗೊತ್ತಂದ್ರೆ ನೌಕರರ ಸಮಸ್ಯೆಗಳು ಮತ್ತು ಸವಾಲುಗಳು ಅದರ ಚಿಂತನೆ ಕಾರ್ಯಕ್ರಮ ಮಾಡಿದ್ದೇವೆ. ಅದಕ್ಕೋಸ್ಕರಾಗಿ ಇವತ್ತು ಕ್ಲಾಸೋಧಿಕಾರಿಗಳು ಬರ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ಚಿಂತನೆ ಕಾರ್ಯಕ್ರಮ ಮಾಡಿದ್ರೆ ತಮ್ಮ ಸಿಬ್ಬಂದಿಗಳ ಪ್ರಶ್ನೆ ಕೇಳ್ತಾರೆ ಅಂತಕ್ಕಂಥ ಭಯ. ಅದಕ್ಕೋಸ್ಕರವಾಗಿ ಕೆಲವೊಂದು ಬಂದಿಲ್ಲ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈ ಸಂಘವನ್ನ ದೊಡ್ಡ ಬೆಳವಣಿಗೆ ಮಾಡಿ ಈ ಸಂಘನ ಬಹಳ ಇವತ್ತೆಲ್ಲ ನಮ್ಮ ಅಣ್ಣ ತಮ್ಮರಿಗೆ, ಅಕ್ಕ ತಂಗಿಯರಿಗೆ, ನೌಕರ ಸಿಬ್ಬಂದಿಗಳಿಗೆ ನ್ಯಾಯ ಒದಗಿಸಿಕೊಡಬೇಕು. ಆದ್ದರಿಂದ ಈ ಸಂಘ ಬಹಳ ತಿಳಿಯುತ್ತೆ. ಎಲ್ಲ ಬಂದಂತ ಎಲ್ಲಾ ಪದಾಧಿಕಾರಿಗಳು ಹಾಗೂ ವೇದಿಕೆಯಂತ ಎಲ್ಲ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಸಂಘವನ್ನ ದೊಡ್ಡ ರೀತಿಯಲ್ಲಿ ಬೆಳೆಯಲಿ ಅಂತ ಹೇಳುತ್ತಾ ನನ್ನ ಪ್ರಾಸ್ತಾವಿಕ ನುಡಿಯನ್ನ ಮುಗಿಸ್ತೇನೆ. ಜೈ ಜೈ. ಬಹುಶಃ ಶಿವಕುಮಾರ್ ಸರ್ ಅವರು ಅತ್ಯಂತ ಮನಸ್ಸಿನಿಂದ ಮಾತನಾಡುತ್ತಾ ಕೆಲವು ಕ್ಷಣದಲ್ಲಿ ಸರ್ಕಾರಿ ನೌಕರರು ಮುಂದೆ ಬಂದು ಕೆಲಸನ ಮಾಡ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ನಾನು ನೋಡಿದ ಪ್ರಕಾರ ಬೀದರ್ ಜಿಲ್ಲೆಯಲ್ಲಿ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಬೆಳೆಸಿದಂತಹ ಕೀರ್ತಿ ಇವರಿಗೆ ಸಲ್ತದೆ. ಶಿವಕುಮಾರ್ ಸರ್ ಅವರಿಗೆ, ಮುಳುಗೇರಿ ಸರ್ ಅವರಿಗೆ, ಅವ್ರ ಅಣ್ಣ ಅಂತ ಭೀಮಣ್ಣ ಸರ್ ಅವರಿಗೆ. ಸರ್ ಇವತ್ತು ಇಷ್ಟಿದೆ, ಇನ್ನ ಒಂದು 5 ವರ್ಷದಲ್ಲಿ ನೋಡ್ರಿ ಇದು ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಸಂಘವಾಗಿ ಬೆಳೀತದೆ ಅಂತಕ್ಕಂಥ ವಿಶ್ವಾಸವನ್ನ ಈ ವೇದಿಕೆ ಮೇಲೆ ಕೊಡ್ತಾ ಇದ್ದೀನಿ. ಎಲ್ಲರೂ ಅದಕ್ಕೆ ಸಹಕಾರ ಮಾಡಬೇಕು ಕೇಳ್ಕೊಡ್ತೇವೆ. ಧನ್ಯವಾದಗಳು. ಈಗ ನೇರವಾಗಿ ನಾವು ಇವತ್ತಿನ ಈ ಕಾರ್ಯಕ್ರಮದ ದೀರ್ಘ ಸಾನ್ನಿಧ್ಯ ವಹಿಸಿದಂತಹ ಭಕ್ತ ಸಂಘ ರಕ್ಷಿತ ಅವರ ಮಾತುಗಳನ್ನು ಕೇಳೋಣ. 5 ನಿಮಿಷದವರೆಗೆ ಅತ್ಯಂತ ಮೌನದಿಂದ, ಗೌರವದಿಂದ, ಪ್ರೀತಿಯಿಂದ ಅವರ ವಾಣಿಯನ್ನ ಕೇಳೋಣ. ರತ್ನಗಳಿಗೆ ವಂದಿಸುತ್ತಾ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಾಮಾಜಿಕ ಪರಿವರ್ತನಾ ಸಂಘ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಪ್ರಯುಕ್ತವಾಗಿ ಇವತ್ತಿನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಗಣ್ಯರಿಗೆ ಮಂಗಳ ಹಾರೈಸುತ್ತಾ ಮತ್ತು ಎದುರುಗಡೆ ಕೂತಿರುವ ತಮ್ಮೆಲ್ಲರಿಗೆ ಮಂಗಳ ಹಾರೈಸುತ್ತಾ, ಆದರೆ ಸಂಘಟನೆಗಳು ಒಡೆದು ಹೋಗ್ತಾ ಇವೆ. ಬೇರೆ ರೀತಿಯ ಸಂಘಟನೆಗಳು ಜಾತಿಗಳಲ್ಲಿ ಒಡೆದು ಹೋಗಿ ಇವತ್ತು ಸಮಾಜ ದುರ್ಬಲ ಆಗ್ತಾ ಇದೆ. ನಾ ಮುಂದಾಗಬೇಕು, ನೀ ಮುಂದಾಗಬೇಕು, ನನ್ನ ಹೆಸರು ಬರಬೇಕು, ನಿನ್ನ ಹೆಸರು ಬರಬೇಕು ಅಂತೇಳಿ ಬಹಳಷ್ಟು ಸಮಾಜದಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಆಗಿರಬಹುದು ಅಥವಾ ಇನ್ನಿತರ ವೈಯಕ್ತಿಕ ಒಂದು ಆಸಕ್ತಿಗಳನ್ನ ಇಟ್ಕೊಂಡು ಹಲವಾರು ರೀತಿಯ ಸಮಾಜವನ್ನ ದುರ್ಬಲ ಮಾಡುವಂತಹ ಕಾರ್ಯಗಳು ನಡೀತಾ ಇದೆ. ಒಂದು ಸಮಾಜ, ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿಯೊಬ್ಬರು ಅದಕ್ಕೆ ದುಡಿಬೇಕು, ಪ್ರತಿಯೊಬ್ಬರು ಅದಕ್ಕೆ ಸಹಕರಿಸಿದಾಗ ಮಾತ್ರ ಅದು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇದೆ. ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತಿಗೆ ನಾನು ಕೊಡ್ತೀನಿ. ಒಂದು ಜಾತಕ ಕಥೆಗಳಲ್ಲಿ ಭಗವಾನ್ ಬುದ್ಧರು ಬೋಧನೆ ಮಾಡಿರುವಂತ ಜಾತಕದಲ್ಲಿ ಒಂದು ಕಥೆ ಬರುತ್ತೆ. ಆ ಕಥೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಂದು ಸರ್ಪ ಇರುತ್ತೆ, ಹಾವಿರುತ್ತೆ. ಆ ಸರ್ಪದ ಮುಖಕ್ಕೆ ಅದರ ಬಾಲ ಹೇಳುತ್ತೆ, ಹೇ ಮುಖವೇ, ನಾನು ಸುಮಾರು ದಿವಸಗಳಿಂದ ನಿನ್ನನ್ನು ಹಿಂಬಾಲಿಸ್ತಾ ಇದ್ದೀನಿ. ಯಾವಾಗ ನೋಡಿದ್ರು ನೀನೇ ಮುಂದಿರ್ತೀನಿ, ನಾನು ಹಿಂದಿರ್ತೀನಿ. ಅದಕ್ಕೆ ಇಷ್ಟು ದಿನ ನೀನು ಮುಂದಾಗಿದ್ದೀಯಾ, ಇನ್ನು ಮುಂದೆ ನೀನು ಮುಂದಾಗಬೇಡ, ನಾನು ಮುಂದಾಗ್ತೀನಿ ಅಂತೇಳಿ ಆ ಮುಖಕ್ಕೆ ಬಾಲ ಹೇಳುತ್ತೆ. ಅದಕ್ಕೆ ಮುಖ ಹೇಳುತ್ತೆ, ಹೇ ಬಾಲ, ನಿನಗೆ ಸಾಮರ್ಥ್ಯ ಇಲ್ಲ, ನೀನು ಮುಂದಾಗಿ ಏನ್ ಮಾಡ್ತೀನಿ? ನನಗೆ ಕಣ್ಣಿದೆ, ನಾನು ಮುಂದೆ ಸಾಕಬಹುದು, ನಿನಗೆ ಕಣ್ಣಿಲ್ಲ, ನಿನಗೆ ಬುದ್ಧಿ ಇಲ್ಲ, ನೀನು ಮುಂದಾಗಿ ಏನ್ ಮಾಡ್ತೀಯ ಅಂತೇಳಿ ಆ ಬಾಲಕ್ಕೆ ಮುಖ ಬೈಯುತ್ತೆ. ಆ ಬಾಲಕ್ಕೆ ತುಂಬಾ ಕೋಪ ಬರುತ್ತೆ. ಬಾಲಕ್ಕೆ ಕೋಪ ಬಂದು, ನೀನು ನಾನಿಂದೇನೆ ನೀನು ಹೇಗೆ ಮುಂದೆ ಹೋಗ್ತೀಯ ನೋಡ್ತೀನಿ ಅಂತೇಳಿ ಆ ಬಾಲ ಏನ್ ಮಾಡುತ್ತೆ ಅಂದ್ರೆ ಒಂದು ಮರಕ್ಕೆ ತನ್ನ ಬಾಲ ಸತ್ಕೊಳ್ಳುತ್ತೆ. ಅವಾಗ ಹೋಗಿ ನೀನು ಎಷ್ಟು ಮುಂದೆ ಹೋಗ್ತೀಯ ನೋಡೋಣ ಅಂದಾಗ ಆ ಮುಖ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಮುಂದೆ ಹೋಗಕ್ಕಾಗಲ್ಲ. ಯಾಕಂದ್ರೆ ಬಾಲ ಗಿಡಕ್ಕೆ ಸುತ್ತಾಕಿದೆ. ಈಗ
ಈಗ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿ ನೋಡಿ ಅವಾಗ ಏನ್ ಹೇಳುತ್ತೆ ಮುಖ ಅಂತಂದ್ರೆ, ಆಯ್ತಪ್ಪ ನಾನೇ ಸೋಲ್ತೀನಿ, ನೀನೇನ್ ಮಾಡು ಅಂದ್ರೆ ನೀನೇ ಮುಂದಾಗು, ನಾನೇ ಹಿಂದಾಗ್ತೀನಿ ಅಂತೇಳಿ ಆ ಮುಖ ಬಾಲಕ್ಕೆ ಹೇಳುದು. ಅವಾಗ ಬಾಲ ಸಂತೋಷಗೊಂಡು ಏನ್ ಮಾಡುತ್ತೆ ಅಂದ್ರೆ ಮುಂದಾಗಿ ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡುತ್ತೆ. ಈಗ ಅದಕ್ಕೆ ಕಣ್ಣೇ ಇಲ್ಲ, ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅದು, ಯಾಕಡೆ ಬಂದ ಕಡೆ ಓಡೋದಕ್ಕೆ ಶುರು ಮಾಡುತ್ತೆ ಬಾಲ. ಅವಾಗ ಓಡ್ತಾ 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 ಹೋಗಿ ಏನ್ ಮಾಡುತ್ತೆ ಅಂದ್ರೆ ಒಂದು ಬೆಂಕಿಯ ಗುಂಡಿಯಲ್ಲಿ ಬಿದ್ದು ಬಿಡುತ್ತೆ. ಆ ಬಾಲನು ಹೋಗ್ಬಿಡುತ್ತು, ಮೂಕನು ಹೋಗ್ಬಿಡುತ್ತೆ, ಎರಡು ಹೋಗ್ಬಿಡುತ್ತೆ. ಹಾಗಾಗಿ ನಾವೊಂದು ನೀವೊಂದು ಅನ್ನೋದಕ್ಕಿಂತ ಯಾರಲ್ಲಿ ಸಾಮರ್ಥ್ಯ ಇದೆ ಅದನ್ನ ಗುರುತಿಸಬೇಕು. ಯಾರು ಪ್ರಜ್ಞಾವಂತರಾಗಿದ್ದಾರೆ, ಯಾರು ಶೀಲವಂತರಾಗಿದ್ದಾರೆ, ಯಾರಿಗೆ ಸಮಾಜದ ಕಳಕಳಿ ಇದೆ ಅಂಥವರು ಮುಂದಾಗಬೇಕು. ಅಂಥವ್ರು ಇಲ್ಲದವರು ಹಿಂದೆ ಉಳಿದು ಸಪೋರ್ಟ್ ಮಾಡ್ತಕ್ಕಂಥವ್ರು ಆಗಬೇಕು. ಒಳ್ಳೆಯವರು ಮುಂದಾಗಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ, ಕೆಟ್ಟವರು ಮುಂದಾಗಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಒಳ್ಳೆಯವರು ಮುಂದಾಗಬೇಕು, ಒಳ್ಳೆಯವರನ್ನು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಸಮಯದ ಒಂದು ಇದನ್ನು ತಿಳ್ಕೊಂಡು ಅತ್ಯಂತ ಕಡಿಮೆ ಅವಧಿಯಲ್ಲಿ ತನ್ನ ಭಾಷಣ ಮುಗಿಸಿದ್ದಾರೆ. ಈಗ ನೇರವಾಗಿ ಭಾಷಣ ನಡೆದಿದೆ. ನಂತರ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಕಾರ್ಯಕ್ರಮ ನಡೀತಿದೆ. ನಮ್ಮ ತಾಯಂದಿರು ಬಹಳ ಮುಂಜಾನೆಯಿಂದ ಕಾಯ್ತಾ ಇದ್ದೀರಿ. ಕಾರ್ಯಕ್ರಮವನ್ನ ಒಂದೆರಡು ಗಂಟೆಗಳನ್ನು ಮುಗಿಸಿದ ನಂತರ ಮಾಡಬೇಕಂತಕ್ಕಂಥ ಇದನ್ನಿಟ್ಕೊಂಡು ಸ್ವಲ್ಪ ನಿಮಗೆ ಕ್ಷಮೆಯನ್ನು ಕೇಳ್ತೀವಿ. ಇನ್ನ ಇಬ್ಬರು ಸ್ಪೀಚ್ ಆದ ನಂತರ ನೇರವಾಗಿ ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳಿಗೆ, ಬೀದರ್ ಜಿಲ್ಲೆಯ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ ಆಗುತ್ತದೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರಾದಂತಹ ಶ್ರೀ ವೈದ್ಯನಾಥ್ ಶಿವವಂಶಿ ಅವರು ಬರ್ತಾರೆ, ಸಾಮಾಜಿಕ ಚಿಂತಕರಿದ್ದಾರೆ. ಅವರು ಕೆಲವು ನಿಮಿಷಗಳಲ್ಲಿ ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಇಡಲು ಇದು ಮಾಡ್ತಾರೆ. ನಂತರ ಕೆಲವು ಗೈಡೆನ್ಸ್ ಅನ್ನು ನಿಮಗೆ ಕೊಡಲಿಕ್ಕೆ ಇಚ್ಛೆ ಮಾಡ್ತಾರೆ. ದಯಮಾಡಿ ಶ್ರೀ ವೈದ್ಯನಾಥ್ ಶಿವವಂಶಿ ಅವರು ಬಂದು ತಮ್ಮ ಎರಡು ನುಡಿಗಳನ್ನು ಮಾತಾಡಬೇಕಾಗಿ ಕೇಳ್ಕೊಳ್ತಾರೆ. ಹಿರಿಯರಾಗಿ ಸ್ವಲ್ಪ ಚಪ್ಪಾಳೆ. परम पूज्य विश्वरत्न बोधिसत्व बाबा साहेब ಇವರಿಗೆ ನಾನು ನಮ್ಮನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ, ಅರೆ ಸರ್ಕಾರಿ, ಸಾಮಾಜಿಕ ಪರಿವರ್ತನೆ ಸಂಘದಿಂದ ಬಾಬಾ ಸಾಹೇಬ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬಂಧುಗಳೇ, ಈಗ ಟೈಮ್ 2:30 ಆಗ್ತಾ ಇದೆ. ಒಂದ್ ಕಡೆ ಹೇಳಿದ್ರು ಶಿಷ್ಯ ಆನಂದ್ ಅಂತೆಜಿ ನಾವು ಪ್ರವಚನ ಮಾಡಕ್ ಹೋದಾಗ ಜನ ನಮ್ಮ ಮಾತೇ ಕೇಳ್ತಾ ಇಲ್ಲ, ಅವ್ರು ಎತ್ತು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ಈಗ ನೀವು ಎತ್ತು ಹೋಗ್ತಾ ಇದ್ದೀರಿ,
ವಿನಾಯಿತಿ ಮಾಡಿ ಬಾಬಾ ಸಾಹೇಬ್ ಅಂದಾರ, ನನ್ನ ಜನರಿಗೆ ಎಜುಕೇಶನ್ ನನ್ನ ಜನರಿಗೆ ಸರ್ಕಾರಿ ನೌಕರಿ, ನನ್ನ ಜನರಿಗೆ ರಾಜಕೀಯವಾಗಿ ಮೀಸಲಾತಿ. ಅದಕ್ಕ ಇವಾಗ ಗಾಂಧಿ ಪರಿವಾರದವ್ರು ನಿಮ್ಮೆಲ್ಲ ಕಡೆ ತಿರುಗಾಡ್ತಾ ಇದ್ದಾರಲ್ಲ, ನೀವು ಗಾಂಧಿ ಪರಿವಾರದವ್ರು ಏನ್ ಜನ ಇದ್ದೀರಲ್ಲ ಅವ್ರು ಫಾಲೋ ಮಾಡೋರನ್ನ, ಆ ಪರಿವಾರದವರು ಬಾಬಾ ಸಾಹೇಬ್ಗೆ ಕೊಟ್ಟಂತ ಅವಾರ್ಡನ್ನು ವಿರೋಧ ಮಾಡ್ತಾರೆ. ಏನಂತ ಮಾಡ್ತಾರಂದ್ರೆ, ನಾವು ಈ SC/ST ಜನರಿಗೆ ಸೆಪರೇಟ್ ಎರಡನೇದಾಗಿ ಬಾಬಾ ಸಾಹೇಬ್ ಮರಳಿ ಬರೋವರಿಗೆ ಮಹಾತ್ಮ ಗಾಂಧೀಜಿ ಸಾರು ಎರಡನೇ ಚುನಾವಣೆಯಲ್ಲಿ ಹಡ್ತಾಲ್ ಮಾತ್ರ ಬಾಬಾ ಸಾಹೇಬ್ ಈ ದೇಶದಲ್ಲಿ ಇರುವಂತ ದೊಡ್ಡ ಸಂಸ್ಥೆ, ಆತಂಕವಾದಿ ಸಂಸ್ಥೆ RSS ಅವರು ಬಾಬಾ ಸಾಹೇಬ್ ಜೊತೆಗೆ ನೆಟ್ಟ ಬರ್ತಾರ. ಬಾಬಾ ಸಾಹೇಬ್ ಮದುವೆಗೆ ಮಹಾತ್ಮ ಗಾಂಧಿ ಡಿಮಾಂಡ್ಗಳವ ಅದು ಒಪ್ಪಲಾರ ಮಾಡೋದಿಲ್ಲ. ಈ ಜನಾಂಗಿಗೆ ಕಟ್ಟಲೆಯ ಮಾಡೋ ರಕ್ತ ಕಾಯ್ದೆ ಬಾಬಾ ಸಾಹೇಬ್ ಮಾತುಕತೆ ಬಾಬಾ ಸಾಹೇಬ್ ಹೇಳ್ತಾರ, ನನಗೆ ರೈಟ್ ಅದನ್ನು ಪಾಲಿಸಿ ಕೊಟ್ಟರು ಮತ್ತೆ ಅವರಿಗೆ ಮಾತನಾಡಲು ಅವಕಾಶವನ್ನ ಮಾಡಿಕೊಡೋಣ. ಅವರ ಮಾತನಾಡುವ ವಿಷಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಪ್ರಸ್ತುತ ಸಮಸ್ಯೆಗಳು ಹಾಗೂ ಸವಾಲುಗಳು ಮತ್ತು ಚಿಂತನೆ, ಈ ವಿಷಯದಲ್ಲಿ ಮಾತನಾಡೋಣ. ಬಸವ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಮಯ ಕೇವಲ 15 ನಿಮಿಷ ಕೊಟ್ಟಿದ್ದಾರೆ. ಬಾಬಾ ಸಾಹೇಬರ ಬಗ್ಗೆ ಕೂಡ ಮಾತನಾಡಲಿಕ್ಕೆ ಹೇಳಿದ್ದಾರೆ. ಬಾಬಾ ಸಾಹೇಬರ ಬಗ್ಗೆ ಮಾತನಾಡಬೇಕಂದ್ರೆ ತುಂಬಾ ಸಮಯ ಬೇಕಾಗ್ತದೆ. ಕಾರಣ ಏನಂದ್ರೆ, ಬಾಬಾ ಸಾಹೇಬ್ ಅಂದ್ರೆ ಒಂದು ಮೌಂಟೇನ್ ಅಂತ ಕರಿತೀವಿ ನಾವು. ಹೇಗೆ ಅಂತಂದ್ರೆ, ಒಂದು ಮಹಿಳೆಯರ ಬಗ್ಗೆ ಇರುವ ಕಳಕಳಿಯ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ನೋಡಿದಾಗ ಕನಿಷ್ಠ 3 ಗಂಟೆ ಮಾತನಾಡಬಹುದು. ಅಂಬೇಡ್ಕರ್ ಅವರ ಸಂವಿಧಾನ ಜಗತ್ತಿನಲ್ಲಿ ಯಾವ ರೀತಿಯಲ್ಲಿ ಅನ್ನೋದನ್ನ ಸವಿಸ್ತಾರವಾಗಿ 448 ಆರ್ಟಿಕಲ್ಗಳ ಬಗ್ಗೆ ವಿಸ್ತರಣೆ ಮಾಡಿ ಹೇಳ್ಬೇಕಂದ್ರೆ ಸುಮಾರು 2 ಗಂಟೆ ಬೇಕಾಗ್ತದೆ. ಸ್ವಲ್ಪ ಇನ್ನಿತರ ಎಲ್ಲಾ ವಿಷಯಗಳನ್ನ ಕುರಿತು ಆಲ್ಮೋಸ್ಟ್ ಸ್ವಲ್ಪದಲ್ಲೇ ಮುಗಿಸುವಂತ ಕೆಲಸವನ್ನ ನಾನು ಮಾಡ್ತೇನೆ. ಈ ಮುಖ್ಯವಾಗಿ ಒಂದು 3 ಮಂತ್ರಗಳನ್ನ 1922ರಲ್ಲಿ ಬಾಬಾ ಸಾಹೇಬ್ರು ಹೇಳ್ತಾರೆ. ಏನು ಅಂತಂದ್ರೆ, ಮುಂಬೈಯಲ್ಲಿ ಇದೇ ರೀತಿ ಆರ್ಗನೈಸ್ ಮಾಡ್ತಾರೆ. ಒಂದು ಸ್ಲೋಗನ್ ಅನ್ನ ಮಾಡ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಟು ಎಜುಕೇಟ್ ಅಂಡ್ ಆರ್ಗನೈಸ್ ಅಂತ. ಅದು ನಂತರ ಹುಡುಪೆಟ್ಟಿಗೆ ಇಳಿದಂತ ಬೇಸಿಕಲಿ. ಬಟ್ ಬಾಬಾ ಸಾಹೇಬ್ ಹೇಳಿದ್ದು ಏನಂದ್ರೆ, ಟು ಎಜುಕೇಟ್ ಅಂತ ಹೇಳ್ತಾರೆ. ಅಂದ್ರೆ ಶಿಕ್ಷಣ ಪಡೆಯುವಂತ, ಶಿಕ್ಷಣ ಕೊಡುವಂತರಾಗ್ರಿ, ಶಿಕ್ಷಣ ಸಂಸ್ಥೆಗಳನ್ನ ಉಂಟಾಗ್ರಿ, ಶಿಕ್ಷಣವನ್ನ ಸಮಾಜಕ್ಕೆ ಕೊಡ್ರಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಇವತ್ತು ಇದೇ ಪರಿವರ್ತನಾ ಸಂಘ ಅಂತ ನಾವು ನೋಡ್ತೀವಿ. ಇದನ್ನೇ ಹೇಳಿದ್ರು ಬಾಬಾ ಸಾಹೇಬರು. ಶಿಕ್ಷಣ ಸಂಘಟನೆ ಅಂತ ಹೇಳ್ತಾರೆ. ಎಜುಕೇಟ್ ಅಂದ್ರೆ ಚಳುವಳಿಯನ್ನ ಮುಂದೆ ಒರೆಸ್ಕೊಂಡು ಹೋಗಿ ಅಂತ. ಅಂದ್ರೆ ಚಳುವಳಿಯನ್ನ ಕಟ್ಟಿ ಅಂತಂದ್ರೆ ಸಾಮಾಜಿಕವಾಗಿ ಎಲ್ಲರನ್ನ ಒಕ್ಕೂಡಿಸಿ, ಎಲ್ಲ ಆರ್ಥಿಕವಾಗಿ ಎಲ್ಲರೂ ಸ್ವಲ್ಪ ಸದೃಢರಾಗಿ ಮೊಮೆಂಟ್ ಅನ್ನು ಮುಕ್ತೋಡೋದಕ್ಕೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಎಜುಕೇಟ್ ಅಂತ ಕರೀತಾರೆ. ಆಮೇಲೆ ಹೋರಾಟ ಅಂತಂದ್ರೆ ಏನಂದ್ರೆ, ಎಲ್ಲೇ ಸಮಸ್ಯೆಗಳಾದಾಗ ಸಾಮಾಜಿಕ ಕಟ್ಟಕಡೆಯ ಭಾರತದ ಸಂವಿಧಾನದ ಆಚೆ ಕೂಡ ಅಂಬೇಡ್ಕರ್ ಅವರ ಮೊದಲ ಆದ್ಯತೆ ಅಂದ್ರೆ ಕಟ್ಟಕಡೆಯ ಆ ವ್ಯಕ್ತಿಗೆ ನ್ಯಾಯವನ್ನು ದೊರಕಿಸಿಕೊಡುವಂತದ್ದಾಗಬೇಕು ಅಂತ. ಹಾಗಾಗಿ ಹೋರಾಟ ಅದು ಪದ ಕೊಟ್ಟಿದ್ದಾರೆ. 1942ರಲ್ಲಿ ಆ ಭಾಷೆಯಲ್ಲಿ ಅವರು ಕೂಡ ಸಂಘಟನೆಯಲ್ಲಿ ಈ ಅಂದ್ರೆ 1922ರಿಂದ 1942 ತನಕನೂ ಈ ಭಾಷೆಯನ್ನು ತಗೊಂಡ್ ಬರ್ತಾರೆ. ಸ್ಲೋಗನ್ ಮಾಡಿದ್ದು ಮತ್ತೆ ಹೇಳ್ತಾರೆ ಪದೇ ನೌಕರಸ್ಥರ 1952ರಲ್ಲಿ ಡೆಲ್ಲಿಯಲ್ಲಿ ನಡೀತಾ ಇರುವ ನೌಕರಸ್ಥರ ಸಮ್ಮೇಳನದಲ್ಲಿ ಬಾಬಾ ಸಾಹೇಬ್ ಹೇಳ್ತಾರೆ, ನನ್ನ ಸರ್ಕಾರಿ ನೌಕರಸ್ಥರು ಯಾವ ರೀತಿ ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಇನ್ನೊಂದೇನು ಹೇಳಿದ್ರು ಸರ್ ಅಂದ್ರೆ, ಸರ್ಕಾರಿ ನೌಕರಸ್ಥರು ಮತ್ತು ಅರೆ ಸರ್ಕಾರಿ ನೌಕರರು ಅಂತ ಹೇಳ್ತಾರೆ. ಅರೆ ನೌಕರಸ್ಥರು ಶಿವಕುಮಾರ್ ಸರ್ ಹೇಳಿದ್ರು, ಅರೆ ನೌಕರಸ್ಥರು ಅಂದ್ರೆ ಪ್ರೈವೇಟ್ ಅಂತ ಹೇಳಿದ್ರು. ಬಟ್ ಅದು ಪ್ರೈವೇಟ್ ಆಗಲ್ಲ. ಪ್ರೈವೇಟ್ ಅಂದ್ರೆ ಅರೆ ಸರ್ಕಾರಿ ಅಂದ್ರೆ ಸರ್ಕಾರದ ಅಧಿಕಾರದಲ್ಲಿ ಸೇವೆಯನ್ನು ಮಾಡೋದಾಗ್ತದೆ. ಅರೆ ಸರ್ಕಾರಿ ಅಂತಂದ್ರೆ
ಸೆಮಿ ಗೌರ್ಮೆಂಟ್ ಅಂತ ಕರಿತೀವಿ ನಾವು. ಅಂದ್ರೆ ಸರ್ಕಾರದ ಅಂಗ ಸಂಸ್ಥೆಗಳನ್ನ, ಹೇಗೆ ಉದಾಹರಣೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ KMF ಇದೆ, KEB ಇದೆ, ಹಾಗೆ ಭಾರತ ಸರ್ಕಾರದಲ್ಲಿ CWC ಇದೆ. ಈ ರೀತಿ ಅಂಗ ಸಂಸ್ಥೆಗಳನ್ನ ನಾವು ಅರೆ ಸರ್ಕಾರಿ ಅಂತ ಕರಿತೀವಿ. ಅದ್ರ ಆಚೆಯನ್ನು ಕೂಡ ಸೇರಿಸಿ ಒಂದು ಪದವನ್ನು ಸೇರಿಸಿ ಆ ಸಂಘಟನೆಗೆ ನೀವು ಸ್ವಲ್ಪ ಇದು ಮಾಡಬೇಕು ಅಂತ ನನ್ನ ಅನಿಸಿಕೆ. ಆಮೇಲೆ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಎರಡು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು 10 ವರ್ಷದಿಂದ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೇನೆ ಭಾರತ ಸಂವಿಧಾನ ಬೆಂಗಳೂರಿನಲ್ಲಿ. ಅಂಬೇಡ್ಕರ್ ಸಂವಿಧಾನ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ತುಂಬಾ ಅಪಾಯದಲ್ಲಿದೆ. ಹೇಗೆ ಅಂತಂದ್ರೆ ಎಲ್ಲ ಮೀಡಿಯಾದಲ್ಲಿ, ಎಲ್ಲ ಇನ್ಸ್ಟಾಗ್ರಾಮ್ದಲ್ಲಿ, ಎಲ್ಲ ಗೂಗಲ್ನಲ್ಲಿ ಹೊಸ ಮನುವಾದಿಗಳು ಏನಂತಾಗ್ತಾ ಇದ್ದಾರೆ ಅಂದ್ರೆ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆದಿಲ್ಲ ಅಂತ. BN ರಾವ್ ಅವರು ಬರೆದಿದ್ದಾರೆ, ಕಚ್ಚಾ ಮಸೂದೆಯನ್ನ ತಯಾರು ಮಾಡಿದ್ದಾರೆ. ಕಚ್ಚಾ ಮಸೂದೆ ಅವರು ಮಾಡಿದ್ರು ಸತ್ಯ, ಆದ್ರೆ ಸೆಕ್ರೆಟರಿ ಇರೋರು ನಾನು ಭಾರತ ಸಂವಿಧಾನವನ್ನ ಇಂಟರ್ನ್ಯಾಷನಲ್ ಎಲ್ಲ ಒಂದು ಸುಮಾರು 4 ರಾಷ್ಟ್ರಗಳ ಸಂವಿಧಾನವನ್ನ ಅಧ್ಯಯನ ಮಾಡಿದ್ದೇನೆ. ಭಾರತದ ಸಂವಿಧಾನದ ಬಗ್ಗೆ ಯಾರು ಏನು ಹೇಳ್ತಾರಂತ ಅವ್ರ ಬಗ್ಗೆ ಎಲ್ಲ ಒಂದು 4 ಜನ ಇದ್ದರೂ ಸಾಕು. ರಾಜೇಂದ್ರ ಪ್ರಸಾದ್ ಅವ್ರ ಬಗ್ಗೆ ನಾವು ನೋಡಿದ್ದೀವಿ. ಆಮೇಲೆ ನೆಹರು ಅವ್ರ ಅದ್ರ ಬಗ್ಗೆ ಹೇಳ್ತಾರೆ ಏನಂತ, ಇವರ ಭಾರತ ಅಂತ. ಅಂದ್ರ 377 ಕಚ್ಚಾ ಮಸೂದೆ ಮಾಡಿದ್ದು ಸತ್ಯ. ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಅದು ಮರುಸ್ಮೃತಿ ಇರುವಂತ 22 ಘಟನೆಗಳ ಬಾಬಾ ಸಾಹೇಬ್ ಹೋಗ್ತಾರೆ ಬಿಸಾಕ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಬಾಬಾ ಸಾಹೇಬರು ಪರಿಪೂರ್ಣವಾಗಿ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಶುಗರ್ ಬಂದಿದೆ. ಅವಾಗಲೇ ನೆನಪಿರ್ಲಿ, ಶುಗರ್ ಬಾಬಾ ಸಾಹೇಬ್ ಬಂದಿದೆ ಅದೇ ವಯಸ್ಸಲ್ಲಿ. ಅತಿ ಹೆಚ್ಚು ನರಳ್ತಾ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಪರಿಶ್ರಮ ಪಟ್ಟಿ ನಾವು ನೀವು ಏನಾದ್ರು ಕುತ್ಕೊಂಡಿದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ರಕ್ತ ಅಂತ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಆಮೇಲೆ ಇದನ್ನು ಕಾಪಾಡಿಕೊಳ್ಳುವುದು ಕೂಡ ಅಷ್ಟೇ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಸರ್ಕಾರಗಳು ಏನ್ ಮಾಡ್ತಾ ಇದ್ವು ಅಂದ್ರೆ ಅವರವರ ದೇವರುಗಳು ಅಂತ ಕರಿತೀವಿ ನಾವು, ಯಾಕಂದ್ರೆ ಉದಾಹರಣೆ ಪರವಾಗಿಲ್ಲ. ಅವ್ರು ಏನ್ ಮಾಡ್ತಾರೆ, ಅವ್ರ ರಾಜಕೀಯ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಯಾರ್ಯಾರೆಲ್ಲ ಕಟ್ಟಿರ್ತಿ ಅಂಬೇಡ್ಕರ್ ಅಂದ್ರೆ ಆಗ್ತಾ ಇಲ್ಲ. ಇವು ಒಟ್ಟಾರೆ ಹೇಳ್ಬೇಕು ಇಡೀ ದೇಶದಲ್ಲಿ. ಅದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬರು ಮನೆಗೂ ಅಂಬೇಡ್ಕರ್ ಅನ್ನ ತಯಾರು ಮಾಡ್ಬೇಕು. ಹೇಗೆ ಅಂತಂದ್ರೆ ಶಿಕ್ಷಣ ಮೊದಲು ಕೊಡ್ರಿ. ಬೀದರ್ ಜಿಲ್ಲೆಯಲ್ಲಿ ಅತ್ಯಂತ ಡ್ರಾಪ್ ಔಟ್ ಕ್ಯಾಂಡಿಡೇಟ್ ಇದ್ದಾರೆ ರಾಜ್ಯದಲ್ಲಿ, ನೆನಪಿರ್ಲಿ. PUC ಆದ್ಮೇಲೆ ಎಲ್ಲಾ ಎಜುಕೇಶನ್ ಗಳನ್ನ ಬಿಡ್ತಾ ಇದ್ದಾರೆ. ಡಿಗ್ರಿ ಪಡೆದಂತವ್ರು 27.29% ಇದ್ದಾರೆ ಬೀದರ್ ಜಿಲ್ಲೆಯಲ್ಲಿ. ಅದರ ಅರ್ಥ ಏನಂದ್ರೆ ಶಿಕ್ಷಣವಂತರಾಗುವಲ್ಲಿ ನಾವು ಎಡುತ್ತಾ ಇದ್ದೇವೆ. ಬಾಬಾ ಸಾಹೇಬ್ ಹೇಳ್ತಾರೆ ಫಸ್ಟ್ ಡಿಗ್ರಿ ಇಸ್ ಓನ್ಲಿ ಈಕ್ವಲೆಂಟ್ ಆಫ್ ಮೀಡಿಯಂ ಎಜುಕೇಶನ್ ಅಂತ ಹೇಳ್ತಾರೆ. ಅಂದ್ರೆ ಮಾಸ್ಟರ್ ಡಿಗ್ರಿ ಆದ್ಮೇಲೂ ಕೂಡ ನೀವು ಇನ್ನೂ ಜಾಸ್ತಿ ಶಿಕ್ಷಣ ಓದ್ಬೇಕು ಅಂತ ಅವ್ರು ಹೇಳ್ತಾರೆ. ಆಮೇಲೆ ಅಂಬೇಡ್ಕರ್ ಬಗ್ಗೆ 1, 2, 3 ಹೇಳ್ತೇನೆ. ಎಷ್ಟು ಸುಭದ್ರವಾಗಿದೆ ಅಂಬೇಡ್ಕರ್ ಅವರ ಸಂಘಟನೆ ಅಂದ್ರೆ, ಭಾರತ ಕೂಡ ಸ್ವತಂತ್ರ ಆಗಿದೆ 1947ರಲ್ಲಿ. ನೇಪಾಳ ಕೂಡ ಅದೇ ವರ್ಷದಲ್ಲಿ ಆಗ್ತದೆ. ಪಾಕಿಸ್ತಾನ ಕೂಡ 1947ರಲ್ಲಿ ಆಗ್ತದೆ. ಚೀನಾ ಕೂಡ 1948ರಲ್ಲಿ ಆಗ್ತದೆ. ಸಂವಿಧಾನ ನೇಪಾಳದಲ್ಲಿ 7 ಸಂವಿಧಾನವನ್ನ ಇಲ್ಲಿವರೆಗೆ ತಿದ್ದುಪಡಿ ಮಾಡಿದ್ದಾರೆ. ಬಹಳ ಗಂಭೀರವಾಗಿ ತಿಳ್ಕೊಂಡ್ರಿ. 7 ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದಾರೆ ಎಲ್ಲಿ? ನೇಪಾಳದಲ್ಲಿ. ಪಾಕಿಸ್ತಾನದಲ್ಲಿ 3 ಸಂವಿಧಾನವನ್ನ ಚೇಂಜ್ ಮಾಡಿದ್ದಾರೆ. 148 ಕೋಟಿ ಜನಸಂಖ್ಯೆ ಹೊಂದಿರುವ ಇವತ್ತು ಸದೃಢವಾಗಿದೆ ಅಂತಂದ್ರೆ ಅಂಬೇಡ್ಕರ್ ಅವರ ಆಲೋಚನೆ 1000 ವರ್ಷ ಇತ್ತು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಎಲ್ರಿಗೂ ಗೊತ್ತಿರಲಿಲ್ಲ. ಇವತ್ತು ಜಗತ್ತಲ್ಲಿ ಏನಾಗ್ತಿದೆ ಅಂದ್ರೆ, ನಾವು ಬಿಡಿ ಇಡೀ ರಾಷ್ಟ್ರಗಳು ವಿಶ್ವದಲ್ಲಿರುವಂತ ಸಂಖ್ಯೆ 195, ಜಗತ್ತಲ್ಲಿರುವ ರಾಷ್ಟ್ರಗಳ ಸಂಖ್ಯೆ 195, ವಿಶ್ವಸಂಸ್ಥೆಯಲ್ಲಿ ಸದಸ್ಯತ್ವ ಪಡೆದಂತ ರಾಷ್ಟ್ರಗಳ ಸಂಖ್ಯೆ 193. 193 ರಾಷ್ಟ್ರಗಳು ಕೂಡ ಏನಾದ್ರೂ ಜಗತ್ತಲ್ಲಿ ಸಮಸ್ಯೆ ಬಂದಾಗ ಅಂಬೇಡ್ಕರ್ ಏನ್ ಹೇಳಿದ್ರು ಅಂತ ಗೂಗಲ್ ಸರ್ಚ್ ಮಾಡ್ತಾರೆ. ಅದರ ಅರ್ಥ ಏನಂದ್ರೆ ಅಂಬೇಡ್ಕರ್ ಇರುವ ಜ್ಞಾನ, ಅವರ ಮುಂದಾಲೋಚನೆ 1000 ವರ್ಷಗಳಿತ್ತು. ಹೇಗೆ ಅಂತಂದ್ರೆ ಈ ಕೊರೋನಾ ಬಂತು, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಬಾಬಾ ಸಾಹೇಬ್ ಅವಾಗಲೇ ಬರ್ತಿದ್ದಾರೆ. ಈಗ ಎಂತೆಂತ ಸಮಸ್ಯೆಗಳು ಅಂದ್ರೆ ಅಷ್ಟು ಕೆಲಸವನ್ನ ದೊಡ್ಡ ಮಾಡಿದ್ದಾರೆ. RBI ಎಲ್ಲರಿಗೂ ಗೊತ್ತಿರ್ತಾರೆ, ಎಷ್ಟೋ ಜನರಿಗೆ ಗೊತ್ತಿಲ್ಲ. ಭಾರತದಲ್ಲಿ ನದಿ ವ್ಯವಸ್ಥೆಗಳನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾರು ಹೇಳ್ತಾ ಇರಲಿಲ್ಲ ಇಲ್ಲಿವರೆಗೂ. ನದಿಗಳ ವ್ಯವಸ್ಥೆಯನ್ನ ಮೊಟ್ಟ ಮೊದಲ ಬಾರಿಗೆ ಮ್ಯಾಪ್ ಹಾಕಿದವರು ಬಾಬಾ ಸಾಹೇಬ್ ಒಬ್ಬರೇ. ಅದು ಬಹಳ ಕ್ಲಿಯರ್ ಆಗಿರೋದು. ಯಾಕಂದ್ರೆ ಇಂಗ್ಲಿಷರು ಇವರನ್ನ ಒಂದು ಸಮಿತಿ ಮಾಡಿ ಇವರನ್ನ ಬಿಟ್ಬಿಡ್ತಾರೆ. ಇವತ್ತು ದಾವೋದರ್ ಇರ್ಬೋದು, ಕೂಸಿ ನದಿ ಕೇಳಿರ್ಬೋದು ಬಿಹಾರದಲ್ಲಿ, ಅದು ಕಂಡಿರೇನ ನದಿ ಅಂತ ಕರಿತೀವಿ ನಾವು. ಅಲ್ಲಿ ಕೂಡ ಎಷ್ಟು ಕೆಲಸ ಮಾಡಿದರೆ ಬಾಬಾ ಸಾಹೇಬ್ ಬಿಸಿಲು ನಿಂತ್ಕೊಂಡು ಅಂದ್ರೆ ಅಷ್ಟು ಈ ದೇಶವನ್ನ ಜನಶಕ್ತಿ ಕೇಂದ್ರ ಅಂತ ನೋಡ್ತೀವಿ. ಅದು ಸುಮಾರು ಜನರಿಗೆ ಗೊತ್ತಿರಲಿಲ್ಲ, ನೌಕರಿಗೂ ಕೂಡ ಗೊತ್ತಿಲ್ಲ.
ಸುಮಾರು ಕೆಲಸಗಳನ್ನ ಮಾಡಿದ್ದಾರೆ. ನೌಕರಸ್ಥರಿಗಾಗಿನೇ ಅಂತಾನೆ ಮಾಡಿದ್ದಾರೆ, ಅರೆ ನೌಕರಸ್ಥರಿಗೂ ಮಾಡಿದ್ದಾರೆ, ಇನ್ನು ಖಾಸಗಿಯವರಿಗೂ ಕೂಡ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಹೆಣ್ಮಕ್ಳಿಗೆ ಮನುಸ್ಮೃತಿಯವರು ಅಧ್ಯಾಯ ಮನುಸ್ಮೃತಿಯ ಭಾಗ 8 ಅಧ್ಯಾಯ 8ರಲ್ಲಿ ಪೇಜ್ ನಂಬರ್ 327 395ರಲ್ಲಿ 270ನೇ ಶ್ಲೋಕ 71ನೇ ಶ್ಲೋಕ 72ನೇ ಶ್ಲೋಕದಲ್ಲಿ ವೆರಿ ಕ್ಲಿಯರ್ ಆಗಿ ಬರೆದಿದ್ರು. ಭಾಗವತದನ್ನ ಅವರ 22 ಸಂಪುಟಗಳಲ್ಲಿ 17ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನಕ್ಕೆ ಮೆನ್ಷನ್ ಮಾಡ್ತಾರೆ ಅಂದ್ರೆ, ನನಗೆ ಅತ್ಯಂತ ಸಂವಿಧಾನ ಬರೆಯುವಾಗ ಈ 3 ಪಾಯಿಂಟ್ ಅನ್ನ ಬಹಳ ತುಂಬವಾಗಿ ನೋಡ್ತಿದ್ದೆ. ಏನಂತ, ಯಾರು ಮನುಸ್ಮೃತಿಯ ಇದು ಶ್ಲೋಕ 270 ಇತ್ತಲ್ಲ, ಆ ಶ್ಲೋಕದಲ್ಲಿ ಏನಿದೆ ಅಂದ್ರೆ, ಕೇವಲ ಈ ವ್ಯಕ್ತಿಗಳು ದಲಿತರ ಅಸ್ಪೃಶ್ಯರು ನಡು ರಸ್ತೆಯಲ್ಲಿ ಹೋದಾಗ ನಮ್ಮ ಕೇರಿಯಲ್ಲಿ ಬಂದಾಗ ಕಾಲು ಕೈ ಬಿಡಬೇಕು ಅನ್ನೋದನ್ನ ಬರೆದಿದ್ದಾರೆ. ನೀವು ಬೇಕಾದ್ರೆ ಗೂಗಲ್ ನೋಡ್ಬೋದು. 71ರಲ್ಲಿ ಏನ್ ಬರೆದಿದ್ದಾರೆ? 71ರಲ್ಲಿ ಏನ್ ಬರೆದಿದ್ದಾರೆ ಅಂದ್ರೆ, ಯಾರು ನಮ್ಮ ಮಂತ್ರಗಳನ್ನ ಬ್ರಾಹ್ಮಣರ ಮಂತ್ರಗಳನ್ನ ಕೇಳಿಸ್ಕೊಳ್ತಾರೋ ಅಥವಾ ಭಜನೆಗಳನ್ನ ಮಾಡ್ತಾರೋ ಅಥವಾ ದೇವರನ್ನ ಪೂಜಿಸ್ತಾರೋ ಅಂತವರನ್ನ ಕಿವಿಯಲ್ಲಿ ಎಣ್ಣೆಗಳನ್ನ ಹಾಕ್ಬೇಕು, ಅವರನ್ನ ದಂಡೆಗಳನ್ನ ಕಟ್ಟಬೇಕು ಅಂತ ಹೇಳ್ತಾರೆ. ಇಂಥ ಎಲ್ಲವೂ ನೋಡಿ ಅವ್ರು ಬಾಬಾಸಾಹೇಬ್ರನ್ನ ಇದು ಪದೇ ಪದೇ ಕಾಡ್ತಾರೆ, ಬದಲಾವಣೆ ಮಾಡಬೇಕು ಅಂತ. ಈಗ ಏನಾದ್ರು ಬಾಬಾಸಾಹೇಬ್ ಇದ್ರೆ ಅವರಿಗೆ ಅಸಹ್ಯ ಪಡ್ತೀವಿ. ಇವತ್ತು ಒಬ್ಬರೊಬ್ರು ಉದಾಡ್ತಾ ಇದೀವಿ ಅಂತ ನೋಡ್ತೀವಿ. ಒಟ್ಟಾರೆ ಬಾಬಾಸಾಹೇಬ್ರ ಸ್ವಲ್ಪ ಮಾತಾಡಲಿಕ್ಕೆ ನಮಗೂ ಟೈಮ್ ಹಾಕಿದ್ರೆ ಕೊಟ್ಟಿದ್ದು. ಸರ್ಕಾರಿ ನೌಕರರ ಬಗ್ಗೆ ಸ್ವಲ್ಪ ಹೇಳೋಣ. ಆಮೇಲೆ ಒಂದು ಅಂಬೇಡ್ಕರ್ ಬಗ್ಗೆ ಒಂದು ವಿಶ್ವವಿದ್ಯಾಲಯದಲ್ಲಿ ಮೊನ್ನೆ ಒಂದು ಹೊಸ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂತಂದ್ರೆ, ಇಷ್ಟು ದಿನ ಕಾರ್ಲ್ ಮಾರ್ಕ್ಸ್ ಅವರು ಒಂದೇ ಕುರ್ಚಿ 2ನೇ ಮಹಡಿಯ 1ನೇ ಕೊಠಡಿಯಲ್ಲಿ ಇತ್ತು. ಅಂಬೇಡ್ಕರ್ ಅವರ ಕೊಠಡಿ ನಂಬರ್ 2ರಲ್ಲಿ 2ನೇ ಕುರ್ಚಿ ಇತ್ತು. ಏನಂತ ಅಂದ್ರೆ, 55 ಲಕ್ಷ ಪುಸ್ತಕಗಳು ಇವಾಗ ಕೂಡ ಪ್ರಸ್ತುತವಾಗಿ ಆ ಲೈಬ್ರರಿಯಲ್ಲಿ ಪುಸ್ತಕಗಳ ಸಂಖ್ಯೆ ಈಗಲೂ ಕೂಡ ಇವೆ. ಅಷ್ಟು ಪುಸ್ತಕಗಳನ್ನ ಓದಿದ ಜಗತ್ತಿನ 2 ವ್ಯಕ್ತಿಗಳಲ್ಲಿ ಅಂಬೇಡ್ಕರ್ ಅವರು 2ನೇ ಸ್ಥಾನದಲ್ಲಿದ್ದಾರೆ. 1ನೇ ಸ್ಥಾನದಲ್ಲಿ ಕಾರ್ಲ್ ಮಾರ್ಕ್ಸ್ ಇದ್ರೆ, ಹೇಗೆ ಅವ್ರು ತೆಗೆದುಕೊಳ್ಳು ಅಂತಂದ್ರೆ, ಅತ್ಯಂತ ದೂರದಿಂದ ಬಂದು ಬೆಂಗಳೂರಿನಿಂದ ಬೀದರ್ವರೆಗೆ ಬಂದು ಸ್ವಲ್ಪ ಸಮಯದ ಅಭಾವ ಇದ್ದರೂ ಸಹ ಅನೇಕ ವಿಷಯಗಳನ್ನ ಮಾತಾಡಿದ್ದನ್ನ ನಾವು ಮೆಲ್ಕು ಹಾಕಿ ನೋಡಿದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಯನ್ನ ಇವತ್ತು ನಾವು ಭಾರತ ದೇಶದಲ್ಲಿ ಮಾತ್ರ ಅಧ್ಯಯನ ಮಾಡಿ ಕಾಯ್ದುಕೊಂಡಂತಹ ಪಾಲಕರನ್ನ ಕೈಕೊಂಡು ಕೂತಿದ್ದಾರೆ, ಅವರ ಅಣ್ಣ ತಮ್ಮಂದೆಲ್ಲರನ್ನ ಕೈಕೊಂಡು ಕೂತಿದ್ದಾರೆ. ಈಗ ಮಕ್ಕಳ ಸನ್ಮಾನ ಕಾರ್ಯಕ್ರಮ ಸ್ವಲ್ಪ ಅವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ತಾರೆ. ಅದೇ ರೀತಿಯಾಗಿ ಕುಮಾರ್ ನವೀನ್ ಅವರು ಕೂಡ 84% ಅಂಕ ಗಳಿಸಿದ್ದಾರೆ. ಆಸಕ್ತಿ ಎಲ್ಲ ವಿದ್ಯಾರ್ಥಿಗಳಿಗೆ ಬೇಗನೆ ಅವರಿಗೆ ಸಾಲ ಮತ್ತು ಮಾಲಾರ್ಪಣೆ ಮಾಡುವ ಮುಖಾಂತರ
ಅಂತ ಮುಕ್ತಾಯಿಸಬೇಕಂತೇಳಿ ಎಲ್ಲ ಗಣ್ಯಮಾನ್ಯರಲ್ಲಿ ವಿನಂತಿ ಮಾಡ್ಕೊತೇನೆ. ನಮ್ಮ ಲಿಂಗರಾಜ್ ಸರ್ ಅವರ ಲಿಂಗರಾಜ್ ಸರ್ ಆಲ್ಸೋ ಸ್ಟೂಡೆಂಟ್ಸ್ ಇದ್ದಾರೆ. Please give a big hand to your hands. It's a great situation. Students have more than 90%. So please, they are being participating in this on this fair very happily. Our persons are inviting all the wardens who are working in this social ಆಚರಣೆಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದುವರಿಸಬೇಕು, ಅವರಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ. ನಿಮ್ಮ ಕೈಗಳಿಗೆ ಕೆಲಸವನ್ನು ನೋಡಿ ಚಪ್ಪಾಳೆ ನೀಡಿದಂತೆ ಚಪ್ಪಾಳೆ ತಟ್ಟಿ ಎಲ್ಲ ಮುಖ್ಯ ಪಂಚಾಯಿತಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ದಯಮಾಡಿ ಎಲ್ಲ ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಕೆಲಸ ದಯಮಾಡಿ ಮಾಡಬೇಕು. ನಿಮ್ಮ ವಿದ್ಯಾರ್ಥಿ ಅಂತ ಬರೀ ಬನ್ನಿ ಆ ಕಡೆ ಇದೆ ಆ ಕಡೆ ವೇದಿಕೆ ಮೇಲೆ ಅನಾವಶ್ಯಕವಾಗಿ ಯಾರು ಬರಬೇಡಿ. ಒಬ್ರು ಪಾಲಕರು ಒಬ್ರು ಮಾತ್ರ ಬರಬೇಕು. ಮತ್ತೆ ಫೋಟೋನ ಕ್ಲಿಯರ್ ಆಗಿ ಮಾಡ್ಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ. ದಯಮಾಡಿ ಪ್ಲೀಸ್. ಫಿರ್ ಮತ್ತೊಂದು ಗುಂಪನ್ನ ಸನ್ಮಾನಕ್ಕೆ ಒಳಗಾಗ್ತಾ ಇದೆ. ये सब इधर के अभिमानी स्टूडेंट्स हैं. ये सब इधर के आने वाले दिनों के नक्षत्र है जो चमकते रहते हैं. डॉक्टर बी आर अम्बेडकर कहते हैं ವಿದ್ಯಾಭ್ಯಾಸ ಚೆನ್ನಾಗಲಿ, ಅವರು ಮುಂದಿನ ಕೂಡ ಒಳ್ಳೆಯ ಅನುಕೂಲಗಳಿಗೆ ಅವರ ವಿನಂತಿ ಮಾಡ್ತಾರೆ. Thank you for the second session team. We are very thankful to all the students. ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ಕೊತಾ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪ್ರತಿಭಾವಂತ ಮಕ್ಕಳಿಗೆ ಶಾಲೆ ಓದಿಸುವ ಮುಖಾಂತರ
ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಪ್ರೋತ್ಸಾಹ ರಚಿಸಬೇಕಂತ ವಿನಂತಿ ಮಾಡಬಹುದು. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಪ್ರತಿಭಾವಂತ ಮಕ್ಕಳಿಗೆ ನಾವು ಅವರನ್ನ ಸನ್ಮಾನಿಸೋಣ. ಇವತ್ತು ನಮ್ಮೆಲ್ಲ ವಿದ್ಯಾರ್ಥಿಗಳು SSLCಯಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸಿದ್ದಾರೆ. ಅವರು ಮುಂದಿನ ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಇದೇ ರೀತಿ ಅವರು ಉತ್ತಮ ಅಂಕಗಳನ್ನು ಗಳಿಸಿ ಅವರ ಜೀವನವನ್ನ ಉಜ್ವಲ ಜೀವನವನ್ನಾಗಿ ಮಾಡಿಕೊಳ್ಳಲು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅವರಿಗೆ ಪ್ರೋತ್ಸಾಹಿಸುವ ಮುಖಾಂತರ ಅವರಿಗೆ ಉದ್ಯೋಗಿಸುವ ಮುಖಾಂತರ ಅವರ ಶಿಕ್ಷಣದ ಪ್ರಗತಿಗೆ ನಾವೆಲ್ಲರೂ ಗೌರವಿಸೋಣ ಎಂದು ಮಾತನ್ನು ಹೇಳ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಮಕ್ಕಳನ್ನ ಸನ್ಮಾನಿಸೋಣ. ಚಪ್ಪಾಳೆ 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 ಪಬ್ಲಿಕ್ ಸ್ಕೂಲ್ನ ಶಿಕ್ಷಕರಾದಂಥ ವಿದ್ಯೇಶ್ ಸೇರಿಕರು ಬಂದಿದ್ದಾರೆ. ಅವರು ಕೂಡ ಮಕ್ಕಳ ಮಧ್ಯೆ ವೇದಿಕೆ ಮೇಲೆ ಬಂದು ಸನ್ಮಾನಿತರಾಗಬೇಕು. ಯಾರಾದರೂ ಹೆಸರು ಬಂದಿಲ್ಲ ಅಂದರೆ ಅವರು ವೇದಿಕೆ ಮೇಲೆ ಬಂದು ತಿಳಿಸಬೇಕಂತ ಹೇಳ್ತಿರ್ತೀವಿ. ಕುಮಾರಿ ಕರ್ನಾಟಕ ಶಿವಕುಮಾರ್ ಅದೇ ರೀತಿಯಾಗಿ ಕುಮಾರಿ ಸುಪ್ರೀತ್ ತಂದೆ ಬಿ ಶ್ರೀಲಂಕರ್ ಅವರು ಕೂಡ ಬರಬೇಕು. ಅದೇ ರೀತಿಯಾಗಿ ಕುಮಾರ್ ಪುರಿ ತಂದೆ ರಾಜ್ಕುಮಾರ್ ಇವರು ಕೂಡ ಅದೇ ರೀತಿಯಾಗಿ ಕುಮಾರಿ ರಾಧಿಕಾ ತಂದೆ ಮಲ್ಲಿಕಾರ್ಜುನ್ ಇವರು ಕೂಡ 90% ಅಂಕ ಗಳಿಸಿದ್ದಾರೆ. ಅವರು ಕೂಡ ಬರಬೇಕು. ಅದೇ ರೀತಿಯಾಗಿ ಕುಮಾರಿ ಸೋಮೇಶ್ವರಿ ತಂದೆ ಮಾರುತಿ ಮದಾಪುರೆ ಇವರು ಕೂಡ ಬರಬೇಕು. ಅದೇ ರೀತಿಯಾಗಿ ಶ್ವೇತಾ ತಂದೆ ಪರಮೇಶ್ವರ್, ಅದೇ ರೀತಿಯಾಗಿ ನಿಖಿತಾ ಕುದುರೆ ಇವರು ಕೂಡ ಬರಬೇಕು. ಅದೇ ರೀತಿಯಾಗಿ ಕುಮಾರಿ ಕಾವಡಿ ಮಲ್ಲಾಪುರೆ, ಅದೇ ರೀತಿಯಾಗಿ ಕುಮಾರ್ ಸಿದ್ಧಾರ್ಥ್ ಜಟ್ಕಾನ್, ಅದೇ ರೀತಿಯಾಗಿ ಕೃಷ್ಣ ತಂದೆ ಅವ್ರು ಒಟ್ಟು ಬರೀ
ನಮ್ಮ ಸಂಘದ ವತಿಯಿಂದ ಅವರಿಗೆ ಶಾಲು ಮತ್ತು ನಾನು ಹೇಳಿದ್ರೆ ಕೆಳಗೆ ಕಾಣಿಕೆ ಕೊಡೋದ್ರ ಮುಖಾಂತರ ಅವರಿಗೆ ಈ ದಿವಸ ನಾವು ಟಿವಿಗೆ ಬರ್ಬೇಕಂತ ಅವರ ಒಂದು ಪ್ರತಿಭೆಗೆ ಗೌರವಿಸೋಣ. ಅವರ ಮುಂದಿನ ಶೈಕ್ಷಣಿಕ ಬದುಕು ಉಜ್ವಲ ಬದುಕಾಗಲಿ ಅಂತಕ್ಕಂಥ ಆರೈಕೆ ಮಾಡುತ್ತಾ ಅವರಿಗೆ ಗೌರವವನ್ನು ಸಲ್ಲಿಸೋಣ. ವಿಶ್ವರತ್ನ, ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯ ಪ್ರಯುಕ್ತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಾಮಾಜಿಕ ಪರಿವರ್ತನೆ ಸಂಘದ ವತಿಯಿಂದ ಇಂದು ಎಲ್ಲ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನಿಸುವುದರ ಮುಖಾಂತರ ಜೋಳನ ಚಪ್ಪಾಳೆ ಮುಖಾಂತರ ಅವರಿಗೆ ನಾವು ಈ ದಿವಸ ಅವರ ಪ್ರತಿಭೆಗೆ ಗೌರವವನ್ನು ಸಲ್ಲಿಸೋಣ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೆ ನಾವು ಉದ್ಯೋಗಿಸುತ್ತಾ ಅವರ ಒಂದು ಪ್ರತಿಭೆಗೆ ನಾವು ಪ್ರೋತ್ಸಾಹವನ್ನು ನೀಡುತ್ತಾ ಇಂದಿನ ದಿವಸ ಅನುರಾಧ ತಂದೆ ಗುರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಕುಮಾರ್ ಶಿವದಾಸ್ ತಂದೆ ಸಿದ್ಧಾರ್ಥ್ ಗುರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಕುಮಾರ್ ಕಾರ್ತಿಕ್ ತಂದೆ ರಾಜಣ್ಣ ಗುರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಕುಮಾರ್ ವೆಂಕಟೇಶ್ ತಂದೆ ಜಾಲಿಂದರ್ ಗುರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಅಂಬಿಕಾ ತಂದೆ ಆನಂದ್ ಗುರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಅಶ್ವಘೋಷ್ ಕಿಶೋರ್ ಕುಮಾರ್ ಗುರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಕುಮಾರಿ ಕೀರ್ತಿ ತಂದೆ ರಾಜ್ಕುಮಾರ್ ಗುರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಕುಮಾರಿ ಅಮೂಲ್ಯ ತಂದೆ ಗುರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಮಾಯಾವತಿ ತಂದೆ ಮಾಡಿ ಗುರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಯಾರಾದ್ರೂ ಹೆಸರು ತಪ್ಪಿದ್ರೆ ನಾವು ವೇದಿಕೆ ಮೇಲೆ ಬಂದು ಸೂಚಿಸಬೇಕು. SSLC ಅಥವಾ PUC ಹೆಸರು ತಪ್ಪಿದ್ರೆ ಅಥವಾ ಈಗ ತಾನೇ ಬಂದಿದ್ರೆ ಅಥವಾ ಇದೇ ಹೆಸರು ಕೊಟ್ಟಿದ್ದಿಲ್ಲ ಅಥವಾ ಹೆಸರು ಬರ್ತಿದ್ದಿಲ್ಲ ಅಂದ್ರೆ ನಾವು ನೇರವಾಗಿ ಮುಕ್ತವಾಗಿ ಬಂದು ನಿಮಗೆ ತಿಳಿಸ್ಬೇಕಂತ ಹೇಳಿ ವಿನಂತಿ ಮಾಡ್ಬೋದು. ಚಪ್ಪಾಳೆ ಮುಖಾಂತರ ಅವರಿಗೆ ಶಾಲು ಮತ್ತು ಕಾಣಿಕೆಗಳ ಮುಖಾಂತರ ನಮ್ಮ ಸಂಘದ ವತಿಯಿಂದ ಅವರಿಗೆ ಸನ್ಮಾನಿಸುವುದರ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ವಿದ್ಯಾರ್ಥಿಗಳನ್ನ ನಾವು ಗೌರವಿಸೋಣ. ಇವತ್ತಿನ ದಿವಸ ಬಹಳ ಎಲ್ಲ ವಿದ್ಯಾರ್ಥಿಗಳಿಗೆ ಸಂತೋಷದ ಸಡಗರದ ದಿವಸ. ಅವರ ಮುಂದಿನ ಶೈಕ್ಷಣಿಕ ಬದುಕು, ಶೈಕ್ಷಣಿಕ ಭವಿಷ್ಯ ಬಹಳ ಉನ್ನತ ಮಟ್ಟದಲ್ಲಿ ಹೋಗಲಿ ಅಂತಕ್ಕಂಥ ಆಶಯವನ್ನು ಡಾಕ್ಟರ್ ಬಾಬಾ ಸಾಹೇಬ್
ಚಪ್ಪಾಳೆ ಮುಖಾಂತರ ವೇದಿಕೆ ಮೇಲೆ ಆಸೀನರಾದ ವಿದ್ಯಾರ್ಥಿಗಳಿಗೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಸಹಕರಿಸಬೇಕು. ಇಂದಿನ ದಿವಸ ಸುದಿನ ಸಡಗರದ ದಿನ. ಎಲ್ಲ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನಿಸುವ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಶ್ರೀ ರಾಮಲಿಂಗ ಜಿಲ್ಲಾವರಿಗೆ ಧನ್ಯವಾದಗಳು. ನಿರಂತರವಾಗಿ ಅರ್ಥವಾಸಿಗಳಿಗೆ ಎಲ್ಲ ಮಕ್ಕಳ ಹೆಸರನ್ನು ಕರೆದು ವೇದಿಕೆ ಮೇಲೆ ಅವಕಾಶವನ್ನು ಮಾಡಿಕೊಟ್ಟಂತಹ ರಾಮಲಿಂಗ ಜಿಲ್ಲಾವರಿಗೆ ಧನ್ಯವಾದ ಹೇಳ್ತೀವಿ. ಮತ್ತೆ ಎಲ್ಲರಿಗೆ ಬೆಸ್ಟ್ ವಿಶೇಷತೆ ಕೊಡ್ತಾ ಇದ್ದೀವಿ. ಅವಕಾಶ ಆಗುತ್ತರ ದಯಮಾಡಿ ಕೆಳಗಡೆ ಹೋಗಿ ಕೂತ್ಕೊಳ್ಬೇಕು. ಯಶಸ್ವಿಯಾಗಿ ನಡೆಯಲು ಮತ್ತು ಪ್ರಸಾರ ಮಾಡಲು ಸರ್ಕಾರ ನೀಡಿದಂತ ಶ್ರೀ ಶ್ರೀನಿವಾಸ್ ಕೋಳಿ ಯೂಟ್ಯೂಬ್ ಚಾನೆಲ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀ ವಿಶ್ವನಾಥ್ ಗಾಯಕ್ವಾಡ್ ಯೂಟ್ಯೂಬ್ ಚಾನೆಲ್ ಅವರು ಇದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬಂದು ಸನ್ಮಾನಿತ ವಿನಂತಿ ಮಾಡ್ಕೊಳ್ತೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಒಳ್ಳೆಯ ರೀತಿಯಿಂದ ಫೋಟೋಗ್ರಫಿ ಮಾಡಿದ್ದಕ್ಕಾಗಿ, ವಿಡಿಯೋಗ್ರಾಫ್ ಮಾಡಿದ್ದಕ್ಕಾಗಿ, ಪತ್ರಿಕೆಯಲ್ಲಿ ಮತ್ತು ನ್ಯೂಸ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಸರ್ಕಾರ ನೀಡುವಲ್ಲಿ ಅವರು ತುಂಬಾ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿರುವುದಕ್ಕಾಗಿ ಅವರಿಗೆ ನಾವು ಸಂಘದ ವತಿಯಿಂದ ಶ್ರೀ ಶ್ರೀನಿವಾಸ್ ಕೋಳಿ ಯೂಟ್ಯೂಬರ್, ಅದೇ ರೀತಿಯಾಗಿ ಶ್ರೀ ವಿಶ್ವನಾಥ್ ಗಾಯಕ್ವಾಡ್ ಯೂಟ್ಯೂಬರ್ ಚಾನೆಲ್ ಅವರಿಗೆ ಇವರು ವೇದಿಕೆ ಬಂದು ಈ ಸಂದರ್ಭದಲ್ಲಿ ವಿಶ್ವನಾಥ್ ಗಾಯಕ್ವಾಡ್ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರಿ आता मैं वो करना है वो करता हूँ. ಯೂಟ್ಯೂಬರ್ ಚಾನೆಲ್ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳಾದ ಶ್ರೀ ಶ್ರೀನಿವಾಸ್ ಕೋಳಿ ಮತ್ತು ಶ್ರೀ ವಿಶ್ವನಾಥ್ ಗಾಯಕ್ವಾಡ್ ಅವರಿಗೆ ಸಂಘದ ವತಿಯಿಂದ ಸನ್ಮಾನಿಸಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ಮುಂಜಾನೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ವಿರ್ಪಣೆ ಮಾಡಿದಂತ ನಮ್ಮ ಸರ್ಕಾರಿ ನೌಕರರು ಆದಂತ ನಮ್ಮ ಪದಾಧಿಕಾರಿಗಳು ಆದಂತ ಶ್ರೀ ಭರತ್ ಕುಮಾರ್ ಸರ್ ಅವರು, ಅದೇ ರೀತಿಯಾಗಿ ಮೇಯರು ನಮ್ಮ ಸಮೂಹ ಮಾಧ್ಯಮದವರಾದಂಥ ಶ್ರೀ ಶ್ರೀನಿವಾಸ್ ಕೋಳಿ ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಅವರಿಗೆ ಸನ್ಮಾನಿಸಬೇಕು ಮತ್ತು ತುಂಬಾ ಧನ್ಯವಾದಗಳನ್ನು ಸಲ್ಲಿಸೋಣ. ವತಿಯಿಂದ ಈ ಕಾರ್ಯಕ್ರಮ ದಯವಿಟ್ಟು ಈ
ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಸರ್ಕಾರಿ ನೌಕರಿ ಮತ್ತು ಅರೆ ಸರ್ಕಾರಿ ನೌಕರ ಸರ್ಕಾರ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದ ಈ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಮಹಿಳಾ ವರ್ಗದವರಿಗೆ ವಿಶೇಷವಾದಂತಹ ಅಭಿನಂದನೆ. ಸಂಜಯ್ ಕುಮಾರ್ ಅವರಿಗೆ ಸನ್ಮಾನಿಸಲಾಗಿದೆ. ಅಧ್ಯಕ್ಷರಿಗೆ ಸಂಜಯ್ ಕುಮಾರ್ ಅವರಿಗೆ ಸನ್ಮಾನಿಸಿದ್ದಾರೆ. ಮತ್ತು ಶಿವಕುಮಾರ್ ಅವರಿಗೆ ಸರಿಗೆ ಶಾಲೆಯನ್ನು ಸನ್ಮಾನಿಸಿರುತ್ತಾರೆ. ಅವರಿಗೆ ಅದೇ ರೀತಿ ಈ ಸಂಘದಿಂದ ಪತ್ರಕರ್ತರ ಎಲ್ಲ ಮುಖಂಡರಿಗೆ ನಮ್ಮ ರಾಜ್ಯ ಅಧ್ಯಕ್ಷರಾಗಿರುವಂತ ಅಮೃತರಾವ್ ಮೊಳಕೆರೆ ವತಿಯಿಂದ ಶಾಲೆ ಹೊಂದಿಸಿ ಸನ್ಮಾನಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಎಸ್ಸಿ ಎಸ್ಟಿ ಸರ್ಕಾರ ಮತ್ತು ಅರೆ ಸರ್ಕಾರ ಸಂಘ ಮೊದಲನೇ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸಂಸ್ಥಾಪಕರಿಂದ ಅಮೃತರಾವ್ ವತಿಯಿಂದ ಶಾಲೆ ಹೊಂದಿಸಿ ಸನ್ಮಾನಿಸುತ್ತಿದ್ದಾರೆ. Market are subject to market risks. All the related documents carefully before missing. The motorized selling processing all-round pro feature under 40,000 rupees. This stands out as the best all-rounder smartphone available. ಸಂಜಯ್ ಕುಮಾರ್ ಅವರಿಗೆ ಶಾಲೆ ಹೊಂದಿಸಿ ಸನ್ಮಾನಿಸಲಾಗಿದೆ. ಅಧ್ಯಕ್ಷರಿಗೆ
ಅಮೃತರಾವ್ ಮೊಳಕೆಯವರ ವತಿಯಿಂದ ಶಾಲೆ ಹೊಂದಿಸಿ ಸನ್ಮಾನಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಎಸ್ಸಿ ಎಸ್ಟಿ ಸರ್ಕಾರ ಮತ್ತು ಸರ್ಕಾರ ಸಂಘ ಮೊದಲನೇ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಂಸ್ಥಾಪಕರಿಂದ ಅಮೃತರಾವ್ ವತಿಯಿಂದ ಶಾಲೆ ಹೊಂದಿಸಿ ಸನ್ಮಾನಿಸುತ್ತಿದ್ದಾರೆ. Are subject to market risks. Read all the related documents carefully before investing. The Motorola X70 Pro is setting a new benchmark. All-round Pro feature of under 40,000 rupees. This stands out as the best all-rounder smartphone.